ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ನಾವು ನಿನ್ನೆ ಜಾಗ್ರಫಿ NCERT ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಚಾಪ್ಟರನ್ನು ನಿನ್ನೆ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರ್ ಜೊತೆಗೆ PYQಸನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಕವರ್ ಮಾಡಿದ್ದೀವಿ. ಇವತ್ತು ಸೆಕೆಂಡ್ ಚಾಪ್ಟರಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಜಾಗ್ರಫಿ 6th ಸ್ಟ್ಯಾಂಡರ್ಡ್ದು ಸೆಕೆಂಡ್ ಚಾಪ್ಟರಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಓಕೆ, ಏನಿದೆ ಸೆಕೆಂಡ್ ಚಾಪ್ಟರ್ ಅಂತ ನೋಡಿದರೆ, ಓಕೆ, ಗ್ಲೋಬ್, ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್ ಅಂತ ಇದೆ. ಓಕೆ, ಏನು ನಾವು ಈ ಪಾಠದಲ್ಲಿ ಇನ್ ಟೋಟಲ್ ನಾವು ಏನೆಲ್ಲ ಕಲಿತೀವಿ ಅಂತ ನೋಡಿದರೆ, ಗ್ಲೋಬ್, ವಾಟ್ ಈಸ್ ಗ್ಲೋಬ್ ಅಂತ ನೋಡ್ತೀವಿ. ಹಾಗೆ ಗ್ಲೋಬ್ ಅಂತ ಅಂದರೆ ಏನು, ಇದ್ರ ಮೀನಿಂಗ್ ಏನು, ಮತ್ತು ಇದ್ರದ್ದು ಯೂಸಸ್ ಏನು ಅಂತ ಹೇಳಿಬಿಟ್ಟು ನೋಡ್ತೀವಿ. ಆಮೇಲೆ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್, ಕನ್ನಡದಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಕರಿತೀವಿ. ಸೊ ಈ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸನ್ನು ಗ್ಲೋಬ್ ಮೇಲೆ ಯಾವ ಥರ ಡಿಮಾರ್ಕೇಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನನ್ನು ನೋಡ್ತೀವಿ. ಇದಾದಮೇಲೆ ನಾವು ಟೈಮ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಭೂಮಿ ಮೇಲೆ ನಾವು ಯಾವ ರೀತಿ ಯೂಸ್ ಮಾಡ್ತಿದ್ದೀವಿ ಮತ್ತು ಇದ್ರ ಹಿಂದಿರುವಂತಹ ರೀಸನ್ ಏನು, ಈ ಟೈಮನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ 24 hours ಟೈಮ್ ಇದೆ ಅಲ್ವಾ. ಸೊ ಈ ಮಾಡೆಲನ್ನು ಯಾವ ಥರ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಯಾಕೆ ಒಂದಿನಕ್ಕೆ 24 hours ಇದೆ. ಓಕೆ, ಇದ್ರ ಬಗ್ಗೆ ಒಂದಷ್ಟು ಇಂಟ್ರೊಡಕ್ಷನನ್ನು ನಾವಿಲ್ಲಿ ನೋಡ್ತೀವಿ. ಓಕೆ, ಬಹಳ ಚಿಕ್ಕದಾಗಿರುವಂತಹ ಚಾಪ್ಟರ್ ಇದು, ಬಟ್ ನಾವು ಹೈಯರ್ ಕ್ಲಾಸಿಗೆ ಸ್ಟಡಿ ಮಾಡಬೇಕು ಅಂತಂದರೆ ಈ ಚಾಪ್ಟರ್ ನಮಗೆ ಬಹಳ ಫಂಡಮೆಂಟಲ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಫಾರ್ ದ್ಯಾಟ್ ಪರ್ಪಸ್ ಈ ಚಾಪ್ಟರ್ ನಮಗೆ ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಲೆಟ್ಸ್ ಗೋ ಅಹೆಡ್. ಓಕೆ, ಯಾ, ಫಸ್ಟ್ ನಾನು ಈಗಾಗಲೇ ಹೇಳಿರೋ ಹಾಗೆ ನಾವು ಗ್ಲೋಬ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿದೆ. ಸೊ ವಾಟ್ ಈಸ್ ಗ್ಲೋಬ್, ಫಸ್ಟ್ ಮೀನಿಂಗನ್ನು ತಿಳ್ಕೊರೋಣ. ಓಕೆ, ವಾಟ್ ಈಸ್ ಗ್ಲೋಬ್? ಗ್ಲೋಬ್ ಅಂತಂದರೆ ಇದು ನಮ್ಮದು ಭೂಮಿದ ರಿಪ್ರೆಸೆಂಟೇಷನನ್ನು ತೋರಿಸಿದ್ದಾರೆ. ಇದು ನಮ್ಮದು ಆ್ಯಕ್ಚುಯಲ್ ಭೂಮಿ ಈ ಥರ ಇದೆ, ಇದ್ರದ್ದೇ ಎಕ್ಸಾಕ್ಟ್ ರಿಪ್ರೆಸೆಂಟೇಷನನ್ನು ನಾವೊಂದು ಚಿಕ್ಕ ಆಬ್ಜೆಕ್ಟನ್ನು ಮಾಡಿಬಿಟ್ಟು ಇದರ ಮಾದರಿಯನ್ನು ನಾವು ಗ್ಲೋಬ್ ಅಂತ ಕರಿತೀವಿ. ಗ್ಲೋಬ್ ಇದರ ಅರ್ಥ ಕನ್ನಡದಲ್ಲಿ ಭೂಪಟ, ಭೂಮಿಯ ಮಾದರಿ ಅಂತ ಕರಿತೀವಿ. ಓಕೆ, ಭೂಮಿಯ ಮಾದರಿ ಅಂತ ಕರಿತೀವಿ. ಭೂಮಿಯ ಮಾದರಿಯನ್ನು ನಾವು ಈ ಥರ ನಾವು ಸ್ಕೂಲ್ ಲೆವೆಲಲ್ಲೆಲ್ಲ ಈ ಡಯಾಗ್ರಾಮ್, ಈ ಗ್ಲೋಬನ್ನು ನೋಡಿರ್ತೀವಿ. ಓಕೆ, ಸೊ ಇದಕ್ಕೆ ನಾವು ಭೂಮಿಯ ಮಾದರಿ ಅಥವಾ ಗ್ಲೋಬ್ ಅಂತ ಕರಿತಿದ್ದೀವಿ. ಓಕೆ, ಈ ಗ್ಲೋಬ್ ಏನಂತಿದೆ, ಯಾವ ಥರ ಇದೆ ಅಥವಾ ಏನಿದೆ ಅನ್ನೋದು ಎಕ್ಸಾಕ್ಟ್ ಈ ಭೂಮಿಯನ್ನು ರಿಪ್ರೆಸೆಂಟ್ ಮಾಡ್ತಿರುತ್ತೆ. ಭೂಮಿಯಲ್ಲಿ ನೀರಿನ ಭಾಗ ಆಗಿರ್ಬೋದು, ಗಟ್ಟಿ ನೆಲ ಪ್ರದೇಶ, ಖಂಡಗಳಿರುವಂತಹ ಪ್ರದೇಶಗಳಾಗಿರ್ಬೋದು, ಅವನ್ನೆಲ್ಲವನ್ನು ನಾವು ಸ್ಟಡಿ ಪರ್ಪಸ್ ಆಗಿ ಒಂದು ಮಾಡೆಲ್ ಮಾಡಿಬಿಟ್ಟು ಈ ಭೂಮಿಯನ್ನು ಇದ್ರ ಥ್ರೂ ನಾವು ಸ್ಟಡಿ ಮಾಡ್ತೀವಿ. ಅದಕ್ಕೆ ನಾವು ಗ್ಲೋಬ್ ಅಂತ ಕರಿತೀವಿ. ಓಕೆ, ಈಗ ಇದನ್ನು ನೋಡಿದ ತಕ್ಷಣ ನಮ್ಗೆ ಏನೇನೆಲ್ಲ ಬರುತ್ತೆ ತಲೆಯಲ್ಲಿ ಅಂತಂದರೆ, ಫಸ್ಟ್ ನೋಡಿದ ತಕ್ಷಣ ಈ ಥರ ಗ್ರೀನಾಗಿ ಏನು ಕಾಣಿಸ್ತಿದೆ. ಓಕೆ, ಇಲ್ಲೆಲ್ಲ ಬ್ಲೂ ಕಲರ್ ಕಾಣಿಸ್ತಿದೆ. ಎಸ್, ನಮ್ಗೆ ಇದನ್ನು ನೋಡಿದರೆ ಏನು ಅರ್ಥ ಆಗ್ತಿದೆ ಅಂತಂದರೆ, 2 ಡಿಫ್ರೆಂಟ್ ಕಲರಿಂದ ಡಿಮಾರ್ಕೇಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಎಕ್ಸಾಕ್ಟ್ ಭೂಮಿಯ ಮಾದರಿಯನ್ನು ಅವರು ಮಾಡ್ತಿರೋದ್ರಿಂದ. ಇದು ಯಾವ ಥರ ಇದೆ ಅಂತಂದರೆ, ಇದು ನಮ್ಮದು ಗಟ್ಟಿ ನೆಲವನ್ನು ರಿಪ್ರೆಸೆಂಟ್ ಮಾಡ್ತಿದೆ. ಈ ಬ್ಲೂ ಕಲರ್ ಇರುವಂತಹ ಪಾರ್ಟ್ ನಮಗೆ ನೀರನ್ನು ರಿಪ್ರೆಸೆಂಟ್ ಮಾಡ್ತಿದೆ, ಹೌದಾ. ಮತ್ತು ಇದು ಯಾಕೆ ಈ ಥರ ಅವರು ಈ ಗ್ಲೋಬನ್ನು ಎಕ್ಸಾಕ್ಟ್ ಈ ಥರನೇ ಒಂದು ಸ್ಪಿಯರ್ ಬಾಲ್ ಮಾಡಿ ಇಡ್ಬೋದಿತ್ತು. ಓಕೆ, ಬಟ್ ಹಾಗಿಟ್ಟಿಲ್ಲ. ಯು ಕ್ಯಾನ್ ಸಿ ಒಂದು ಸ್ಟ್ಯಾಂಡ್ ಮಾಡಿಬಿಟ್ಟು ಅದನ್ನು ಒಂದಷ್ಟು ಆ್ಯಂಗಲ್ ಟಿಲ್ಟ್ ಆಗಿದೆ ಅದು. ಓಕೆ, ಯಾಕೆ ಈ ಥರ ಟಿಲ್ಟ್ ಮಾಡಿದ್ದಾರೆ ಅನ್ನೋದನ್ನು ನಾವು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನೋಡ್ತೀವಿ. ಓಕೆ, ಸೊ ಆಲ್ ಇನ್ ಆಲ್ ಇದನ್ನು ನಾವು ಭೂಮಿಯ ರಿಪ್ರೆಸೆಂಟೇಷನ್, ಭೂಮಿಯ ಮಾದರಿ, ಭೂಪಟ, ಗ್ಲೋಬ್ ಅಂತ ಕರಿತೀವಿ. ಇದು ಮತ್ತು ನಮ್ಮದು ಭೂಪಟ, ನಮ್ಮ ಮ್ಯಾಪ್ಸ್ ಇರ್ತಾವಲ್ವ, ಎರಡೂ ಒಂದೇ ಪರ್ಪಸನ್ನು ಫುಲ್ಫಿಲ್ ಮಾಡ್ತವೆ. ಅದು ಕೂಡ ಭೂಮಿಯನ್ನೇ ಸ್ಟಡಿ ಮಾಡ್ತೀವಿ, ಬಟ್ ಈ ಥರ ಚಾರ್ಟ್ಸನ್ನು ಮೂಲಕ ನಾವು ಅದನ್ನು ಕಲಿತೀವಿ. ಅದನ್ನೇ ನಾವು ವೃತ್ತಾಕಾರವಾಗಿರುವ ಭೂಮಿಯನ್ನು ವೃತ್ತಾಕಾರವಾಗಿರುವಂತಹ ಮಾದರಿಯ ಮೂಲಕ ನಾವಿಲ್ಲಿ ಕಲಿತಾ ಇದ್ದೀವಿ. ಸೊ ದಟ್ ಈಸ್ ಮೈ ಗ್ಲೋಬ್. ಓಕೆ, ಇದು ಎಕ್ಸಾಕ್ಟ್ ನಮ್ಮದು ಭೂಮಿ ಮೇಲೆ ಏನಿದೆ, ಓಕೆ, ಅದನ್ನೇ ರಿಪ್ರೆಸೆಂಟ್ ಮಾಡ್ತಿರುತ್ತೆ. ಲ್ಯಾಂಡ್ ಮಾಸ್ ಇರೋದಾಗಿರ್ಬೋದು, ವಾಟರ್ ಬಾಡೀಸು, ಓಕೆ, ಆಕ್ಸೆಸ್ಸು ಬರ್ತವೆ, ಲ್ಯಾಟಿಟ್ಯೂಡ್ಸ್, ಲಾಂಜಿಟ್ಯೂಡ್ಸ್ ಅಂತ. ನೀವು ರಿಯಲ್ ಈ ಗ್ಲೋಬನ್ನು ನೋಡಿದರೆ ನಿಮಗೆಲ್ಲವೂ ಸಿಗ್ತವೆ. ಓಕೆ, ಸೊ ಇದಿಷ್ಟು ನಮಗೆ ಗ್ಲೋಬ್ ಅಂತಂದರೆ ಏನು, ಮೀನಿಂಗಲ್ಲಿ ನಾವು ಇಷ್ಟನ್ನು ಕಲಿಬಹುದು. ಓಕೆ, ಸೊ ಇದಿಷ್ಟು ಗ್ಲೋಬ್ ಬಗ್ಗೆ. ನೆಕ್ಸ್ಟ್ ಗೋಯಿಂಗ್ ಟು ದಿ ಲ್ಯಾಟಿಟ್ಯೂಡ್ಸ್. ಓಕೆ, ಲ್ಯಾಟಿಟ್ಯೂಡ್ಸ್ ಅಂದರೆ ಏನು, ಅಕ್ಷಾಂಶ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಸ್ಕೂಲ್ ಲೆವೆಲಿಂದನೂ ನೋಡಿರ್ತೀವಿ ಅಕ್ಷಾಂಶ ಅಂತಂದರೆ ಏನು, ಲ್ಯಾಟಿಟ್ಯೂಡ್ಸ್ ಅಂತ ಅಂದರೆ ಏನು ಅಂದ್ಬಿಟ್ಟು. ಓಕೆ, ವಾಟ್ ಆರ್ ಲ್ಯಾಟಿಟ್ಯೂಡ್ಸ್? ದೀಸ್ ಆರ್ ಆ್ಯಂಡ್ ಆ್ಯಂಗಲ್ಸ್. ಓಕೆ,
ಮ್ಯಾಮ್ ಗ್ಲೋಬ್ ನೋಡಿದ ತಕ್ಷಣ ಲೈನ್ಸ್ ಕಾಣಿಸ್ತಿದ್ದಾವೆ, ನೀವು ಆದರೆ ಆ್ಯಂಗಲ್ ಅಂತ ಹೇಳ್ತಿದ್ದೀರಿ. ಓಕೆ, ದಿಸ್ ಇಸ್ ದ ಕ್ವೆಶನ್. ಯಾಕೆ ಆ್ಯಂಗಲ್ ಅಂತ ಹೇಳ್ತೀನಿ. ಓಕೆ, ಸೇ ದಿಸ್ ಇಸ್ ಮೈ ಅರ್ತ್, ದಿಸ್ ಇಸ್ ಮೈ ಅರ್ತ್, ಕನ್ಸಿಡರ್. ಓಕೆ, ದೆನ್ ಇದು ಒಂದು ಭೂಮಿಯ ಒಂದು ಕೇಂದ್ರ ಬಿಂದು ಇರುತ್ತೆ, ಅದಕ್ಕೆ ನಾವು ಸೆಂಟರ್ ಆಫ್ ದಿ ಅರ್ತ್ ಅಂತ ಕರಿತೀವಿ. ಓಕೆ, ಸೊ ಸೆಂಟರ್ ಆಫ್ ದಿ ಅರ್ತ್ ಥ್ರೂ ನಮಗೆ ಒಂದು ಲೈನ್ ಕ್ರಾಸ್ ಆಗುತ್ತೆ. ಎಸ್, ವಿಲ್ ಸ್ಟಡಿ ಇಟ್ ಲೇಟರ್. ಒಂದು ಲೈನ್ ಕ್ರಾಸ್ ಆಗುತ್ತೆ, ಅದಕ್ಕೆ ನಾವು ಇಕ್ವೇಟಾರ್ ಅಂತ ಕರಿತೀವಿ. ಓಕೆ, ಇಕ್ವೇಟಾರ್ ಅಂತ ಕರಿತೀವಿ. ಓಕೆ, ಈ ಲೈನಿಗೆ ನಾವು ಇಕ್ವೇಟಾರ್, ಸೆಂಟರ್ ಥ್ರೂ ಪಾಸ್ ಆಗಿ ಹೋಗ್ತಾ ಇರುವಂಥ ಲೈನಿಗೆ ಇಕ್ವೇಟಾರ್ ಅಂತ ಕರಿತೀವಿ. ಸಪೋಸ್ ಮತ್ತು ನಾನು ಈಗ ಎಕ್ಸಾಕ್ಟ್ ವೃತ್ತಾಕಾರವಾಗಿರುವಂಥ ಈ ಭೂಮಿಯನ್ನು ನಾನು 2 ಪೀಸಾಗಿ ಕಟ್ ಮಾಡಿದರೆ, ಅಥವಾ ಅದ್ರದ್ದು ಒಂದು ಸೆಂಟರಿಂದ ಪ್ಲೇನ್ ತಗೊಂಡ್ರೆ ನನಗೆ ಈ ಥರ ಸಿಗುತ್ತೆ. ಓಕೆ, ಮೀನ್ಸ್ ಈ ಥರ ವೃತ್ತಾಕಾರವಾಗಿ ಬಿಟ್ಟು ಹಾಫ್ ನಮಗೆ ಸೆಮಿಸ್ಪಿಯರ್ ಅಂತ ಹೇಳ್ತೀವಲ್ವಾ. ಎಸ್, ದಿಸ್ ಇಸ್ ಮೈ ಸೆಮಿಸ್ಪಿಯರ್. ಓಕೆ, ಹಾಂ, ಈ ಥರ ನಮ್ಮದು ಗ್ಲೋಬ್ದು ಸೆಂಟರ್, ನಮ್ಮ ಭೂಮಿಯ ಒಂದು ಕೇಂದ್ರ ಭಾಗದಿಂದ ಒಂದು ರೇಖೆ ನಾವು ಹಾದು ಹೋಗಿದೆ. ಓಕೆ, ಸೊ ನಾವು ಕೇಂದ್ರ ಭಾಗದ ಮೂಲಕ ಹಾದು ಹೋಗಿರುವಂತಹ ರೇಖೆನ ನಾವು ಇಕ್ವೇಟಾರ್ ಅಂತ ಕರಿತೀವಿ. ಸಪೋಸ್ ಇಲ್ಲೆಲ್ಲೋ ಒಂದು ಪಾಯಿಂಟ್ ಇದೆ, ಸೊ ನಾನೀಗ ಈ ಪಾಯಿಂಟ್ ನಮ್ಮದು ಪಾಯಿಂಟ್ ಆಫ್ ಇಂಟ್ರೆಸ್ಟ್, ನಾನು ಈ ಪಾಯಿಂಟಿಗೆ ಹೋಗಬೇಕಾಗಿದೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಇಕ್ವೇಟಾರ್ ಪ್ಲೇನಿಂದ, ಓಕೆ, ಇಲ್ಲಿಂದ ಈ ಥರ ಲೈನ್ಸ್ ಇರ್ತವೆ. ಓಕೆ, ಇಲ್ಲಿಂದ ಈ ಪಾಯಿಂಟಿಗೆ ಹೋಗಬೇಕಂದ್ರೆ ಈ ಕೇಂದ್ರ ಬಿಂದುವಿನಿಂದ ನಾನು ಎಷ್ಟೋ ಒಂದು ದೂರವನ್ನು ಕ್ರಮಿಸಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿ ಹೋಗೋಕೆ, ಈ ಪರ್ಟಿಕ್ಯುಲರ್ ಇಕ್ವೇಟಾರ್ ಪ್ಲೇನ್ ಅಂತ ಹೇಳಿದೆ ಅಲ್ವಾ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹೋಗೋಕೆ ಐ ಹ್ಯಾವ್ ಟು ಕವರ್ ಸರ್ಟನ್ ಆ್ಯಂಗಲ್. ಹೌದಾ, ಈ ಆ್ಯಂಗಲ್ಲಿಗೆ ನಾವು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಎಸ್, ಈ ಆ್ಯಂಗಲ್ಗೆ. ಓಕೆ, ನಾನು ಎಕ್ಸಾಕ್ಟ್ಲಿ ಈ ಥರ ಹೋದರೆ ದಿಸ್ ಆ್ಯಂಗಲ್ ವಿಲ್ ಬಿ 90 ಡಿಗ್ರಿ. ಸೊ ಅದಕ್ಕೆ ಎಕ್ಸಾಕ್ಟ್ ಇಲ್ಲಿಗಿರೋದು 90 ಡಿಗ್ರಿ. ಲೈಕ್ ವೈಸ್ 1 ಡಿಗ್ರಿ, 2 ಡಿಗ್ರಿ, ಸೊ ಆನ್ ಅಪ್ ಟು ಈ ಕೇಂದ್ರ ಬಿಂದುವಿನಿಂದ 90 ಡಿಗ್ರಿ ನಮಗೆ ಸಿಗುತ್ತೆ. ಸೊ ಅದಕ್ಕಾಗಿ ಲ್ಯಾಟಿಟ್ಯೂಡ್ಸನ್ನು ನಾವು ಆ್ಯಂಗಲ್ಸ್ ಅಂತ ಕರಿತೀವಿ. ಆ್ಯಂಗಲ್ಸ್ ಇದ್ದಾವೆ ಅವು ಆ್ಯಕ್ಚುಲಿ. ಓಕೆ, ದೀಸ್ ಆ್ಯಂಗಲ್ಸ್ ಆರ್ ರೇಂಜಿಂಗ್ ಫ್ರಮ್ ದಿ 0 ಡಿಗ್ರಿ ಟು 90 ಡಿಗ್ರಿ. ಓಕೆ, ಲೆಟ್ ಮೀ ರಬ್ ದಿಸ್. ಯಾ, ಲ್ಯಾಟಿಟ್ಯೂಡ್ಸ್ ಹೆಂಗಿದ್ದಾವೆ ಅಂದರೆ 0 ಇಂದ 90ವರೆಗೂ ಇದ್ದಾವೆ. ಸೊ 0 ಡಿಗ್ರಿಗೆ ನಾವು ಇಕ್ವೇಟಾರ್ ಅಂತ ಕರೆದಿದ್ದೀವಿ. ಓಕೆ, ಈ 0 ಡಿಗ್ರಿ ಐ ಮೀನ್ ರೆಫರೆನ್ಸ್. ಓಕೆ, ಈ 0 ಡಿಗ್ರಿ ಇಕ್ವೇಟಾರ್ ನಮಗೆ ಭೂಮಿಯನ್ನು, ಗ್ಲೋಬನ್ನು ನಮಗೆ ಎಕ್ಸಾಕ್ಟ್ 2 ಈಕ್ವಲ್ ಹಾಲ್ಗಳಾಗಿ ಕಟ್ ಮಾಡುತ್ತೆ. ಓಕೆ, ದಿಸ್ ಇಸ್ ಮೈ ನಾರ್ತ್. ಎಸ್, ದಿಸ್ ಇಸ್ ಮೈ ಸೌತ್, ದಿಸ್ ಇಸ್ ಮೈ ವೆಸ್ಟ್ ಆ್ಯಂಡ್ ದಿಸ್ ಇಸ್ ಮೈ ಈಸ್ಟ್. ಎಸ್, ಸೊ ಈ ರೇಖೆ, ಈ ಥರ ಅಡ್ಡವಾಗಿ ಎಳೆದಿರುವಂತಹ ರೇಖೆ ಭೂಮಿಯನ್ನು 2 ಈಕ್ವಲ್ ಪೀಸಸ್ ಆಗಿ, 2 ಈಕ್ವಲ್ ಹಾಲ್ಗಳಾಗಿ ಕಟ್ ಮಾಡಿರೋದ್ರಿಂದ ನಾವು ಈ 0 ಡಿಗ್ರಿಯಿಂದ ಮೇಲಕ್ಕೆ ನಾರ್ತ್ ಕಡೆಗೆ ಇರುವಂತಹ ಹೆಮಿಸ್ಪಿಯರ್ ಇಸ್ ಹಾಫ್ ಸ್ಪಿಯರ್. ಓಕೆ, ಈ ಹಾಫ್ ಸ್ಪಿಯರಿಗೆ ನಾವೇನಂತ ಕರಿತೀವಿ? ನಾರ್ದರ್ನ್ ಹೆಮಿಸ್ಪಿಯರ್. ನಾರ್ತ್ ಕಡೆಗೆ ಇಕ್ವಿಟೋರಿಂದ ನಾರ್ತ್ಗಿರುವಂತಹ ಹೆಮಿಸ್ಪಿಯರಿಗೆ ನಾವು ನಾರ್ದರ್ನ್ ಹೆಮಿಸ್ಪಿಯರ್ ಅಂತೀವಿ. ಅದೇ ರೀತಿ ಇಕ್ವಿಟೋರಿಂದ ಸೌತ್ಗಿರುವಂತಹ ಹೆಮಿಸ್ಪಿಯರನ್ನು ನಾವು ಸದರ್ನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಸೊ ಒಂದು ಪಾಯಿಂಟ್ ನಮಗೆ ಕ್ಲಿಯರ್ ಆಗಬೇಕು. 0 ಡಿಗ್ರಿ ಇಕ್ವೇಟಾರು. ಓಕೆ, ಝೀರೋ ಈಸ್ ಬೇಸ್. ಓಕೆ, ಈ ಬೇಸಿಂದ ನಾವು ಈ ಕಡೆ ಹೋದಾಗೆ 1 ಡಿಗ್ರಿ, 2 ಡಿಗ್ರಿ, ಸೋ ಆನ್ ಅಪ್ ಟು ಎಲ್ಲಿವರೆಗೆ ಹೋಗ್ತೀವಿ ಅಂತಂದರೆ, ಎಲ್ಲಿವರೆಗೂ ಅಂದರೆ 90 ಡಿಗ್ರಿವರೆಗೂ. ಓಕೆ, ಅದೇ ರೀತಿ 1 ಡಿಗ್ರಿ, 2 ಡಿಗ್ರಿ, ಸೋ ಆನ್ ಅಪ್ ಟು 90 ಡಿಗ್ರಿ. 0 ಡಿಗ್ರಿಯಿಂದ ಸೌತ್ಗೆ ಇರುವಂಥ ಅಕ್ಷಾಂಶಗಳನ್ನು, ಲ್ಯಾಟಿಟ್ಯೂಡ್ಸನ್ನು ನಾವು ಡಿನೋಟ್ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಸಪೋಸ್ 10 ಡಿಗ್ರಿ ಸೌತ್ ಎಸ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಯೂಸ್ ಮಾಡುವಂಥ ಸಮ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಅಂತ ನೋಡ್ತೀವಿ. ಅಲ್ಲಿ ನಾವು ಎಸ್ ಅಂತ ಯೂಸ್ ಮಾಡಿರ್ತೀವಿ. 0 ಡಿಗ್ರಿಯಿಂದ ಮೇಲೆ ಹೋಗ್ತಿದ್ವಿ ಅಂತಂದರೆ, ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಇದ್ವಿ ಅಂತಂದರೆ ಸಪೋಸ್ 23.5 ಡಿಗ್ರಿ, 23.5 ಡಿಗ್ರಿ ಇದ್ರ ಮುಂದೆ ಎನ್ ಅಂತ ಬರೆದಿರ್ತೀವಿ. ಎನ್ ಇದರ ಅರ್ಥ ಇಕ್ವಿಟೋರಿಂದ ಮೇಲೆಗಡೆ ಇದೆ. ಎಸ್, ದಿಸ್ ಇಸ್ ಹೌ ವಿಲ್ ಈ 0 ಡಿಗ್ರಿ ಅನ್ನುವಂತಹ ಇಕ್ವಿಟೋರು ಭೂಮಿಯನ್ನು 2 ಸಮ ಭಾಗಗಳಾಗಿ ವಿಭಾಗ ಮಾಡಿದೆ. ಓಕೆ, ಸೊ ಅದಕ್ಕೆ ನಾವು 0 ಡಿಗ್ರಿಯಿಂದ 90 ಡಿಗ್ರಿವರೆಗೂ ರಿಪ್ರೆಸೆಂಟೇಷನನ್ನು, ಓಕೆ, ಡಿಮಾರ್ಕೇಷನನ್ನು ಮಾಡಿದ್ದೀವಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಎಸ್, ಯಾ, let's move ahead.
ಅದನ್ನೇ ಇಕ್ವಿಟೋರ್ ಅಂತಂದರೆ ಏನು ಅಂತ ಹೇಳಿಬಿಟ್ಟು ಅದನ್ನೇ ಈ ಥರ ಡಿಮಾರ್ಕೇಟ್ ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. ಇಲ್ಲಿ ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿರೋ ಪಾಯಿಂಟ್ ಏನಂತಂದರೆ, ನಾವು ಎಳೆದಿರುವಂತಹ ಲ್ಯಾಟಿಟ್ಯೂಡ್ಸು ಭೂಮಿಯನ್ನು ಕವರ್ ಮಾಡಿರುತ್ತೆ. ಓಕೆ, 3 ಡೈಮೆನ್ಷನಲ್ ಇಮೇಜನ್ನು ನೋಡಿದರೆ ಓಕೆ ಈ ಥರ ಇದೆಲ್ಲವೂ ನಮಗೆ 0 ಡಿಗ್ರಿನೇ ಆಗಿರುತ್ತೆ. ಸೆಂಟರ್ ಕೇಂದ್ರ ಭೂಮಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಒಂದು ವೃತ್ತವನ್ನು ಕಂಪ್ಲೀಟ್ ಮಾಡುತ್ತೆ. ಓಕೆ, ಒಂದು ಸರ್ಕಲನ್ನು ಕಂಪ್ಲೀಟ್ ಮಾಡುತ್ತೆ ಅಟ್ ದಿ ಸೆಂಟರ್ ಆಫ್ ದಿ ಅರ್ತ್. ಓಕೆ, ಇನ್ಫ್ಯಾಕ್ಟ್ ಇಟ್ ಈಸ್ ಇನ್ನೊಂದು ಪಾಯಿಂಟ್ ನಮಗೆ ಬಹಳ ಕ್ಲಿಯರ್ ಆಗಿರಬೇಕಾಗಿರುವುದು ಏನಂತಂದರೆ, ನಾವು ಭೂಮಿ ಅಂತ ನೋಡಿದಾಗ ನಾವೀಗ ನೋಡ್ತಿರೋದು ಭೂಮಿಯ ಮಾದರಿಯ ಮೇಲೆ. ಓಕೆ, ಭೂಮಿ ಮೇಲೆ ಎಲ್ಲೂ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಎಳೆದಿಲ್ಲ. ಓಕೆ, ಭೂಮಿಯ ಮಾದರಿಯ ಮೇಲೆ, ಐ ಮೀನ್ ಗ್ಲೋಬ್ ಮೇಲೆ ನಮ್ಮ ಈ ಡಿಮಾರ್ಕೇಶನ್ ರಿಪ್ರೆಸೆಂಟೇಷನ್ ಎಲ್ಲ ಗ್ಲೋಬ್ ಮೇಲೆ, ಭೂಪಟದ ಮೇಲೆ ನಮ್ಮ ಸ್ಟಡಿ ಪರ್ಪಸ್ ನಾವು ಎಳ್ಕೊಂಡಿರೋದು. ಓಕೆ, ಸೊ ಎಕ್ಸಾಕ್ಟ್ ಭೂಮಿ ಮೇಲೆ ನಾವು ಲೈನ್ಸ್ ಹುಡುಕಿದ್ರೆ ಆ ಥರ ಡಿಮಾರ್ಕೇಶನ್ ನಮಗೆ ಸಿಗಲ್ಲ. ಓಕೆ, ಪ್ಲೀಸ್ ಬಿ ಕ್ಲಿಯರ್ ವಿತ್ ದಿಸ್. ಓಕೆ, ಭೂಮಿಯನ್ನು 2 ಹಾಲ್ಗಳಾಗಿ ಕಟ್ ಮಾಡುತ್ತೆ. ಎಸ್, ವಿ ಹ್ಯಾವ್ ಸೀನ್ ದಿಸ್. ಯಾ, ಒನ್ ಮೋರ್ ಪಾಯಿಂಟ್ ವಿತ್ ರಿಲೇಟೆಡ್ ಟು ಯಾವುದು ಇದೆ, ಇಲ್ಲೇ ಹೇಳ್ತೀನಿ ನೋಡಿ. ನಾನು ನಿಮಗೆ ಹೇಳಿದೆ ಈ ಲೈನ್ಸು ಆ್ಯಂಗಲ್ಸ್ ಅಂತ ಹೇಳಿಬಿಟ್ಟೆ, ಆ್ಯಂಗಲ್ಸ್ ಅಂತ ಹೇಳಿದ್ದೆ. ಆ್ಯಂಗಲ್ಸ್ ಯಾವ ಥರ ಅಂತಂದರೆ, ಇಲ್ಲೆಲ್ಲೂ ಒಂದು ಪಾಯಿಂಟ್ ಇದೆ. ಓಕೆ, ಈ ಪರ್ಟಿಕ್ಯುಲರ್ ಸೆಂಟರಿಂದ ಪ್ಲೇನ್ದಿಂದ ನಾವು ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತೆ. ಈ ಆ್ಯಂಗಲ್ ಸಪೋಸ್ ಎಷ್ಟೋ 30 ಡಿಗ್ರಿ ಎಷ್ಟೋ ಇರ್ಬೋದು. ಆಗ ಈ ಎಲ್ಲ ಡಿಸ್ಟೆನ್ಸನ್ನು ಸೇರಿಸ್ಬಿಟ್ಟು ನಾವು ಇದಕ್ಕೆ ಈ ಕಂಪ್ಲೀಟ್ ಒಂದು ಸರ್ಕಲನ್ನು ಕಂಪ್ಲೀಟ್ ಮಾಡಿರುತ್ತೆ. ಅದಕ್ಕೆ ನಾವು ಒಂದು ಲ್ಯಾಟಿಟ್ಯೂಡ್ ಅಂತ ಕರೆದಿದ್ವಿ. ಅದು ಎಷ್ಟು ಆ್ಯಂಗಲಲ್ಲಿದೆ ಈ ಬೇಸಿಂದ 0 ಡಿಗ್ರಿಯಿಂದ. ಓಕೆ, ಆ ಥರ ಕರಿತಾ ಹೋಗಿದ್ವಿ. ಓಕೆ, ಸೊ ಈಗ ನಮಗೆ ಭೂಮಿ ಮೇಲೆ ನಮಗೆ ಆ್ಯಂಗಲ್ಸ್ ಕಾಣಿಸಲ್ಲ, ಹೌದಾ? ಕೇಂದ್ರದಿಂದ ಭೂಮಿದು ಸೆಂಟರಿಂದ ಡ್ರಾ ಮಾಡಿರೋದಲ್ವಾ, ಸೊ ಇದು ಕಾಣಿಸಲ್ಲ. ಬಟ್ ನಮ್ಗೆ ಒಂದೇನು ಕ್ಲಿಯರ್ ಆಗುತ್ತೆ ಅಂದರೆ ಈ ಥರ ಲೈನ್ಸ್ ಕಾಣಿಸುತ್ತೆ. ಫಸ್ಟಿಗೆ ನೋಡಿದ್ವಿ ಅಲ್ವಾ, ಭೂಮಿಯ ಮೇಲೆ ನಮಗೆ ಈ ಥರ ಲೈನ್ಸ್ ಕಾಣಿಸ್ತಿರುತ್ತೆ. ಸೊ ಆ ಲೈನ್ಸ್ಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ಪ್ಯಾರಲಲ್ಸ್ ಅಂತ ಕರಿತೀವಿ. ಓಕೆ, ಆ ಲೈನ್ಗಳಿಗೆ ನಾವು ಪ್ಯಾರಲಲ್ಸ್ ಸಮಾಂತರ ಅಂತ ಕರಿತೀವಿ ಕನ್ನಡದಲ್ಲಿ. ಪ್ಯಾರಲಲ್ಸ್ಗೆ ಸಮಾಂತರ ಅಂದರೆ ಸಮ ಅಂತರ. ಈ 2 ಲೈನ್ಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗೋದಿಲ್ಲ. ಓಕೆ, ಅದಕ್ಕೆ ನಾವು ಸಮ ಅಂತರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅದಕ್ಕೆ ನಾವು ಪ್ಯಾರಲಲ್ಸ್ ಅಂತ ಕರಿತೀವಿ. ಓಕೆ, ಅಂದರೆ ಲ್ಯಾಟಿಟ್ಯೂಡ್ಸು ಪ್ಯಾರಲಲ್ಸನ್ನು ಕ್ರಿಯೇಟ್ ಮಾಡಿರ್ತವೆ. ಎಸ್, ಯಾ, ಅದೇ ನಮಗೆ ಇಲ್ಲಿ ನಾವು ಓದ್ತೀವಿ. ಓಕೆ, ಸೊ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಪ್ಯಾರಲಲ್ಸ್ ಅಗೇನ್ ಸೇಮ್ ಈ ಕಲ್ತಿರೋದೇ ಇದೆ. ಓಕೆ, ಪ್ಯಾರಲಲ್ ಸರ್ಕಲ್ಸ್ ಫ್ರಮ್ ದಿ ಇಕ್ವಿಟರ್ ಅಪ್ ಟು ದಿ ಪೋಲ್ಸ್. ಓಕೆ, 0 ಡಿಗ್ರಿಯಿಂದ 0 ಡಿಗ್ರಿಯಿಂದ ಇದು ನಮ್ಗೆ 0 ಡಿಗ್ರಿ ಇದ್ದರೆ ಈ ಥರ ಅರ್ಥನ್ನು ಕಂಪ್ಲೀಟ್ ಮಾಡಿಬಿಟ್ಟಿರುತ್ತವೆ ಇವ. ಓಕೆ, ಸೊ ಇವುಗಳಿಗೆ ನಾವು ಪ್ಯಾರಲಲ್ಸ್ ಅಂತ ಕರಿತೀವಿ. 0 ಡಿಗ್ರಿಯಿಂದ ಅಪ್ ಟು 1 ಡಿಗ್ರಿ 2 ಡಿಗ್ರಿ ಸೋ ಆನ್ ಅಪ್ ಟು 90 degree in the northern hemisphere and up to again 1 degree 2 degree so on up to 90 degree in the southern hemisphere. ಓಕೆ, ಇವುಗಳಿಗೆ ನಾವು ಈ ಲೈನ್ಗಳಿಗೆ ನಾವೇನಂತೀವಿ ಅಂತಂದರೆ ಪ್ಯಾರಲಲ್ಸ್ ಅಂತ ಕರಿತೀವಿ. ಓಕೆ, ಎಸ್, ಅಗೇನ್ ಸೇಮ್ ಥಿಂಗ್ ಈಸ್ ರಿಟನ್ ಹಿಯರ್, ಯು ಕ್ಯಾನ್ ಗೋ ಥ್ರೂ ದಿಸ್. ಯಾ, ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಒಂದಷ್ಟು ಇಂಪಾರ್ಟೆಂಟ್ ನಾವು ಲ್ಯಾಟಿಟ್ಯೂಡ್ಸನ್ನು ನೋಡ್ತೀವಿ. ಓಕೆ, ಲ್ಯಾಟಿಟ್ಯೂಡ್ಸ್ ಅಂದ್ರೇನು, ಭೂಮಿ ಗ್ಲೋಬ್ದ ಮೇಲೆ ಈ ಥರ ಅಡ್ಡವಾಗಿ ಎಳೆದಿರುವಂತಹ ರೇಖೆಗಳಿಗೆ ನಾವು ಏನಂತ ಕರೆದಿದ್ವಿ, ಈ ಲೈನ್ಸ್ಗಳಿಗೆ ನಾವು ಪ್ಯಾರಲಲ್ಸ್ ಅಂತ ಕರೆದಿದ್ವಿ. ಆ ಆ್ಯಂಗಲ್ಸ್ಗಳಿಗೆ ನಾವು ಏನಂತ ಕರೆದಿದ್ವಿ, ಲ್ಯಾಟಿಟ್ಯೂಡ್ಸ್ ಅಂತ ಕರೆದಿದ್ವಿ. ಓಕೆ, ಅಂಥ ಒಂದಷ್ಟು ಇಂಪಾರ್ಟೆಂಟ್ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸನ್ನು ನಾವು ನೋಡ್ತೀವಿ. ಯಾಕಂದರೆ ನಮ್ಮದು ಸ್ಟಡಿ ಪರ್ಪಸ್ಸು ಮತ್ತು ಭೂಮಿ ಮೇಲೆ ಆಗ್ತಿರುವಂತಹ ಬದಲಾವಣೆಗಳಿಗೆ ಅನುಗುಣವಾಗಿ ಈ ಒಂದಷ್ಟು ಅಕ್ಷಾಂಶಗಳು ಓಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದೇನು ಅಂತ ಹೇಳಿಬಿಟ್ಟು ಅರ್ತ್ ರೆವಲ್ಯೂಷನ್ ಅನ್ನುವಂಥ ಒಂದು ಚಾಪ್ಟರ್ ಬರುತ್ತೆ, ನಾವು ಅಲ್ಲಿ ಇನ್ನೂ ಡೀಟೇಲ್ ಆಗಿ ನೋಡ್ತೀವಿ. ಓಕೆ, ಸೊ ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ. 0 ಡಿಗ್ರಿಯಿಂದ ನಾರ್ತ್ ಸೈಡ್ ಹೋದ ಹಾಗೆ 23.5 ಡಿಗ್ರಿಗೆ ಓಕೆ 23.5 ಡಿಗ್ರಿಗೆ ನಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ. ಓಕೆ, 66.5 ಡಿಗ್ರಿ. ಓಕೆ, ಇದು 66.5 ಡಿಗ್ರಿ
66.5 ಡಿಗ್ರಿ, 23.5 ಡಿಗ್ರಿ ನಾರ್ತ್. ಓಕೆ, ನಾರ್ತಿಗೆ 23.5 ಡಿಗ್ರಿ ನಾರ್ತಿಗೆ ಇರೋದಕ್ಕೆ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಇದನ್ನು ನಾವು ಇದೇ ಕ್ಲಾಸಲ್ಲೇ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಬರುತ್ತೆ. ಓಕೆ, ಅದನ್ನು ನಾವು 23.5 ಡಿಗ್ರಿ ನಾರ್ತ್, 66.5 ಡಿಗ್ರಿ ನಾರ್ತ್, ಓಕೆ, ಆ್ಯಂಡ್ ಅಪ್ ಟು ದಿಸ್ 90 ಡಿಗ್ರಿ ನಾರ್ತ್, ಅದಕ್ಕೆ ನಾವು ನಾರ್ತ್ ಪೋಲ್ ಅಂತ ಕರಿತೀವಿ, ಪೋಲಾರ್ ರೀಜನ್. ಓಕೆ, ಅದೇ ರೀತಿ ನಾವು ಈಕ್ವಿಟೋರಿಂದ ಕೆಳಗಡೆ ಬಂದರೆ, ಸೌತಿಗೆ ಬಂದರೆ ಟ್ರಾಪಿಕ್ ಆಫ್ ಕ್ಯಾಫ್ರಿಕಾನ್ ಅಂತ ಕರಿತೀವಿ. ಅಗೇನ್ ಇದು ಕೂಡ ನಮಗೆ 23.5 ಡಿಗ್ರಿ ಸೌತ್. ಓಕೆ, ಆಮೇಲೆ ಅಂಟಾರ್ಕ್ಟಿಕ್ ಸರ್ಕಲ್, ಇದು ನಮಗೆ 66.5 ಡಿಗ್ರಿ ಸೌತಿಗೆ ಸಿಗುತ್ತೆ. ಓಕೆ, ಅದೇ ರೀತಿ ನಮಗೆ 90 ಡಿಗ್ರಿ ಸೌತಿಗೆ ಸೌತ್ ಪೋಲ್ ಎಕ್ಸಿಸ್ಟ್ ಇದೆ. ಓಕೆ, ಈ ಒಂದಷ್ಟು ಇಂಪಾರ್ಟೆಂಟ್ ನಮಗೆ ಹೆಸರು ನೆನ್ಪಿಟ್ಕೋಬೇಕು, ಯಾವ ಅಕ್ಷಾಂಶಕ್ಕೆ, ಯಾವ ಪ್ಯಾರಲಲ್ಲಿಗೆ ಏನಂತ ಕರೆದಿದ್ದೀವಿ ಅಂತ ಹೇಳಿಬಿಟ್ಟು. ಯಾಕಂದರೆ ಎಕ್ಸಾಮಲ್ಲಿ ಇಲ್ಲಿಂದ ಕ್ವೆಶನ್ಸ್ ಬಂದಿದ್ದಾವೆ. ಓಕೆ, ಇನ್ಫ್ಯಾಕ್ಟ್ ಈ ಟಾಪಿಕ್ಕು, ಈ ಎಕ್ಸಾಕ್ಟ್ ಡಿಮಾರ್ಕೇಷನ್ನು ಅರ್ತ್ ರೆವಲ್ಯೂಷನ್ ಅನ್ನೋ ಟಾಪಿಕ್ ಬರುತ್ತೆ. ಓಕೆ, ಅಲ್ಲಿ ನಮಗೆ ಭಾಳ ಯೂಸ್ ಆಗುತ್ತೆ. ಓಕೆ, ಅದನ್ನು ನಾವು ಇದೇ ಕ್ಲಾಸಲ್ಲೇ ನೋಡ್ತೀವಿ. ಬಟ್ ರಿಮೆಂಬರ್ ದಿಸ್ ನೇಮ್ಸ್. ಓಕೆ, ಇವೊಂದಷ್ಟು ನಮಗೆ ಇಂಪಾರ್ಟೆಂಟ್ ಇರುವಂತಹ ಲ್ಯಾಟಿಟ್ಯೂಡ್ಸ್. ಪ್ಲೀಸ್ ಡೂ ರಿಮೆಂಬರ್ ದಿ ನೇಮ್ಸ್. ಓಕೆ, ಯಾ, ನೆಕ್ಸ್ಟ್ ನಾವು ಲಾಂಜಿಟ್ಯೂಡ್ಸ್ ಅಂದರೆ ಏನು ಅಂತ ನೋಡುವ. ಓಕೆ, ಲಾಂಜಿಟ್ಯೂಡ್ಸ್ ಅಂದರೆ ಕನ್ನಡದಲ್ಲಿ ಏನಂತೀವಿ, ರೇಖಾಂಶಗಳು ಅಂತ ಕರಿತೀವಿ. ಅಗೇನ್ ಸೇ ದಿಸ್ ಇಸ್ ಮೈ ಗ್ಲೋಬ್. ಎಸ್, ದಿಸ್ ಇಸ್ ಮೈ ಗ್ಲೋಬ್. ಓಕೆ, ಭೂಮಿ. ಅಗೇನ್ ದೀಸ್ ಆರ್ ಆಲ್ಸೋ ಆ್ಯಂಗಲ್ಸ್. ಏನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರೆದಿದ್ದೀವಿ. ಅದಕ್ಕೂ ಮುಂಚೆ ಬ್ರೀಫ್ ಇಂಟ್ರೊಡಕ್ಷನ್, ವಾಟ್ ಇಟ್ ಈಸ್ ಅಂತ ನೋಡುವ. ಓಕೆ, ಸೊ ನಮ್ಗೆ ಅಗೇನ್ ಇಕ್ವಿಟೋರಿಯಲ್ ಪ್ಲೇನ್ ಅಂತ ಕರಿತೀವಿ. ಯಾವ ಥರ ನಾವು ಲ್ಯಾಟಿಟ್ಯೂಡ್ಗೆ ನೋಡಿದ್ವಿ, ಅದೇ ಥರ ನಾವಿಲ್ಲಿ 0 ಡಿಗ್ರಿ ಒಂದು ರೆಫರೆನ್ಸನ್ನು ತೊಗೊಂಡಿದ್ವಿ. ಇಲ್ಲಿ ಹೇಗೆ ನಾವು 0 ಡಿಗ್ರಿ ರೆಫರೆನ್ಸನ್ನು ತೊಗೊಂಡಿದ್ವಿ ಅಲ್ವಾ, ಇಲ್ಲೂ ಕೂಡ ನಾವು 0 ಡಿಗ್ರಿ ರೆಫರೆನ್ಸನ್ನು ತೊಗೋತೀವಿ. ಓಕೆ, ಇದಕ್ಕೆ ನಾವು ಈ 0 ಡಿಗ್ರಿ ರೆಫರೆನ್ಸ್ ಲೈನಿಂದ, ಓಕೆ, ನಾನೀಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಹೋಗಬೇಕಾಗಿರುತ್ತೆ. ಓಕೆ, ಈ ಪರ್ಟಿಕ್ಯುಲರ್ ಪಾಯಿಂಟಿಗೆ ಹೋಗಬೇಕಂತಂದರೆ ಈ ಪರ್ಟಿಕ್ಯುಲರ್ 0 ಡಿಗ್ರಿ ಬೇಸ್, ಓಕೆ, ಈ ಪರ್ಟಿಕ್ಯುಲರ್ 0 ಡಿಗ್ರಿ ಬೇಸಿಂದ ಐ ಹ್ಯಾವ್ ಟು ಕವರ್ ಸರ್ಟನ್ ಡಿಸ್ಟೆನ್ಸ್. ಓಕೆ, ಐ ಹ್ಯಾವ್ ಟು ಕವರ್ ಸರ್ಟನ್ ಡಿಸ್ಟೆನ್ಸ್. ಓಕೆ, ಇಲ್ಲೆಲ್ಲೋ ಒಂದು ಪಾಯಿಂಟ್ ಇದೆ. ಓಕೆ, ಎಲ್ಲಿಂದ ಈ 0, ಸಪೋಸ್ ಇದು ನಂದು ಪ್ಲೇನ್, ಇಕ್ವಿಟೋರಿಯಲ್ ಪ್ಲೇನಿಂದ ಈ 0 ಡಿಗ್ರಿಗೆ ಕವರ್ ಆಗಿರುತ್ತೆ. ಸೊ ಓಕೆ, ಇದೇ ನಮ್ಮದೆಲ್ಲ ಈ ಪರ್ಟಿಕ್ಯುಲರ್ ಲೈನ್, ಈ ಪರ್ಟಿಕ್ಯುಲರ್ ಪಾಯಿಂಟ್ ಎಕ್ಸಿಸ್ಟ್ ಇರುವಂತಹ ಪ್ರತಿ ಲೈನನ್ನು, ಪ್ರತಿ ಡಾಟ್ಸನ್ನು ನಾವು ಇಲ್ಲಿ ಕೂಡಿಸಿದ್ವಿ ಅಂತಂದರೆ ನಮಗೆ ಒಂದು ಪರ್ಟಿಕ್ಯುಲರ್ ಲೈನ್ ಸಿಗುತ್ತೆ. ಸೊ ಆ ಲೈನಿಗೆ ನಾವೇನಂತೀವಿ ಅಂತಂದರೆ ಲಾಂಜಿಟ್ಯೂಡ್ ಅಂತ ಕರಿತೀವಿ. ಅಗೇನ್ ದಿಸ್ ಇಸ್ ನಾಟ್ ನೆಸೆಸರಿ ದಟ್ ವಿ ಹ್ಯಾವ್ ಟು ರಿಮೆಂಬರ್, ಜಸ್ಟ್ ರಿಮೆಂಬರ್ ದಟ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್ ಅನ್ನೋದು ಆ್ಯಂಗಲ್ಸ್ ಇದ್ದಾವೆ. ಓಕೆ, ಯಾ, ಈ ಲೈನ್ಸ್ಗಳಿಗೆ ನಾವೇನಂತೀವಿ ಅಂತಂದರೆ, ಲೈನ್ಸ್ ಇದಾವಲ್ವಾ, ಈ ಲೈನ್ಸ್ಗಳಿಗೆ ನಾವು ಮೆರಿಡಿಯನ್ಸ್ ಅಂತ ಕರಿತೀವಿ. ಅಲ್ಲಿ ನಾವು ಪ್ಯಾರಲಲ್ಸ್ ಅಂದಿದ್ವಿ, ಇಲ್ಲಿ ನಾವು ಮೆರಿಡಿಯನ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಇಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಒಂದಷ್ಟು ಪಾಯಿಂಟ್ಸ್ ಇದ್ದಾವೆ. ಇನ್ಫ್ಯಾಕ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಓಕೆ, ಸೇ ದಿಸ್ ಇಸ್ ಮೈ ಅರ್ತ್, ಇದು ನಂದು 0 ಡಿಗ್ರಿ. ಈ 0 ಡಿಗ್ರಿ ಬೇಸನ್ನು ಹೇಳಬೇಕು ಅಂತಂದರೆ ಫಸ್ಟಿಗೆ ಇದು ನಮಗೆ ಇಂಗ್ಲೆಂಡ್ನಲ್ಲಿರುವಂಥ ಒಂದು ಪ್ರದೇಶ ಇದೆ. ಓಕೆ, ಇಂಗ್ಲೆಂಡ್ನಲ್ಲಿ ಗ್ರೀನ್ವಿಚ್ ಅನ್ನುವಂಥ ಪ್ಲೇಸ್ ನೇಮ್ ಇದು. ಓಕೆ, ಪ್ಲೇಸ್ ಹೆಸರು. ಇಲ್ಲಿ ಬ್ರಿಟಿಷ್ ರಾಯಲ್ ಅಬ್ಸರ್ವೇಟ್ರಿ ಇದೆ. ಓಕೆ, ಅಲ್ಲಿ ಇದು ಈ ಡಿಮಾರ್ಕೇಶನ್ ಇದೆಲ್ಲ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಸೊ ಅದನ್ನೇ ಅವರು ಬೇಸಾಗಿ ತಗೊಂಡಿದ್ದು. ಓಕೆ, ಸೊ ಅದಕ್ಕೆ ನಾವು ಈ 0 ಡಿಗ್ರಿಗೆ ನಾವು ಗ್ರೀನ್ವಿಚ್ ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ. ಗ್ರೀನ್ವಿಚ್ ಪ್ರೈಮ್ ಮೆರಿಡಿಯನ್. ಲೆಟ್ ಮೀ ಚೇಂಜ್ ದ ಕಲರ್. I think it is very light. Okay, yeah, ಇದಕ್ಕೆ ನಾವು ಗ್ರೀನ್ವಿಚ್ ಪ್ರೈಮ್ ಮೆರಿಡಿಯನ್, ಈ 0 ಡಿಗ್ರಿ ಲಾಂಜಿಟ್ಯೂಡ್ಗೆ, ಮೆರಿಡಿಯನ್ಗೆ ನಾವು ಗ್ರೀನ್ವಿಚ್ ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ. ಅಗೇನ್ ದಿಸ್ ಇಸ್ ಮೈ ನಾರ್ತ್, ದಿಸ್ ಇಸ್ ಮೈ ಸೌತ್, ದಿಸ್ ಇಸ್ ಮೈ ವೆಸ್ಟ್ ಆ್ಯಂಡ್ ದಿಸ್ ಇಸ್ ಮೈ ಈಸ್ಟ್. ಓಕೆ, ಈ 0 ಡಿಗ್ರಿ ಲೈನು ಭೂಮಿಯನ್ನು ಅಗೇನ್ 2 ಈಕ್ವಲ್ ಪಾರ್ಟ್ಗಳಾಗಿ ಕಟ್ ಮಾಡ್ತಿದೆ. ಓಕೆ, ಈ 0 ಡಿಗ್ರಿಯಿಂದ ಅಗೇನ್ 1 ಡಿಗ್ರಿ, 2 ಡಿಗ್ರಿ ಅಪ್ ಟು 180 ಡಿಗ್ರಿ ಇರುತ್ತೆ. ಈ 0 ಡಿಗ್ರಿ ಎಕ್ಸಾಕ್ಟ್ ಹಿಂದೆಗಡೆ ನಮಗೆ 180 ಡಿಗ್ರಿ ಲೈನ್ ಸಿಗುತ್ತೆ. ಓಕೆ, ಈ 180 ಡಿಗ್ರಿಯಿಂದ ಈ ಪೂರ್ವಕ್ಕೆ ಈ ಥರ ಅಪ್ ಟು 1 ಡಿಗ್ರಿ, 2 ಡಿಗ್ರಿ ಅಪ್ ಟು 180 ಡಿಗ್ರಿ.
ಅದೇ ರೀತಿ ಪಶ್ಚಿಮದಿಂದನೂ ಕೂಡ 1 ಡಿಗ್ರಿ 2 ಡಿಗ್ರಿ ಸೋ ಆನ್ ಅಪ್ ಟು 180 ಡಿಗ್ರಿ. ಅಂದರೆ ಈ ಸೈಡ್ 180 ಡಿಗ್ರಿ, ಈ ಸೈಡು 180 ಡಿಗ್ರಿ ನಮಗೆ ಸಿಗ್ತವೆ. ಓಕೆ, ಸೊ ಇದು ಕೂಡ ನಮಗೆ ಈ 0 ಡಿಗ್ರಿ ಮತ್ತು ಈ 180 ಡಿಗ್ರಿ, 0 ಡಿಗ್ರಿ ಮತ್ತು 180 ಡಿಗ್ರಿ ನಮಗೆ ಭೂಮಿನ ಅಗೇನ್ 2 ಈಕ್ವಲ್ ಪಾರ್ಟ್ಗಳಾಗಿ, ಈಕ್ವಲ್ ಹಾಲ್ಗಳಾಗಿ ಕಟ್ ಮಾಡಿದೆ. ಸೊ ಈಸ್ಟಿಗಿರೋದು, ಈ ರೇಖೆಯಿಂದ ಈಸ್ಟಿಗಿರೋದು, ಓಕೆ, ಅದಕ್ಕೆ ನಾವು ಈಸ್ಟರ್ನ್ ಹೆಮಿಸ್ಪಿಯರ್, ಈಸ್ಟಿಗಿರುವಂಥ ಹೆಮಿಸ್ಪಿಯರ್, ಈಸ್ಟರ್ನ್ ಹೆಮಿಸ್ಪಿಯರ್ ಅಂತೀವಿ. ಈ ಲೈನಿಂದ ವೆಸ್ಟಿಗಿರುವಂಥದ್ದು, ಓಕೆ, ವೆಸ್ಟಿಗಿರುವಂತಹ ಹೆಮಿಸ್ಪಿಯರ್ ನಾವು ವೆಸ್ಟರ್ನ್ ಹೆಮಿಸ್ಪಿಯರ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಮೈ ವೆಸ್ಟರ್ನ್ ಹೆಮಿಸ್ಪಿಯರ್ ಆ್ಯಂಡ್ ಈಸ್ಟರ್ನ್ ಹೆಮಿಸ್ಪಿಯರ್. ಯಾರು ಕಟ್ ಮಾಡಿರೋದು? ಗ್ರೀನ್ವಿಚ್, ಪ್ರೈಮ್ ಮೆರಿಡಿಯನ್ ಮತ್ತು 180 ಡಿಗ್ರಿ. ಓಕೆ, 180 ಡಿಗ್ರಿ. ಇದಕ್ಕೆ ನಾವು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಓಕೆ, ಎಸ್, ದ ಸೇಮ್ ಥಿಂಗ್ಸ್ ಆರ್ ದೇರ್ ಹಿಯರ್. ಓಕೆ, ಈಸ್ಟ್ 0 ಇಂದ 180ವರೆಗೂ ಇದು ವೆಸ್ಟು, ಆ ಸೈಡ್ ಈಸ್ಟ್ ಅಂತ ಹೇಳಿಬಿಟ್ಟು ಕಟ್ ಮಾಡುತ್ತೆ. ಸೊ ದಿಸ್ ಈಸ್ ದಿ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ದಿ longitudes, right? Yeah, let's move ahead. Okay, I have ನೀನು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಹೇಳಿದೆ, 0 ಡಿಗ್ರಿಯಿಂದ ಎಕ್ಸಾಕ್ಟ್ ಹಿಂದೆಗಡೆ. ಓಕೆ, ಗ್ಲೋಬದ್ದು ಇದು 0 ಡಿಗ್ರಿ ಇದ್ದರೆ ಇದ್ರ ಎಕ್ಸಾಕ್ಟ್, ಓಕೆ, ಈ ಪಾರ್ಟಲ್ಲಿ ನಮಗೆ 180 ಡಿಗ್ರಿ ಸಿಗುತ್ತೆ. ಸೊ ಈ ಲೈನು ಏನು ಡೈರೆಕ್ಟಾಗಿ ಎಳೆದಿಲ್ಲ. ಎಲ್ಲ ನಾವು ಈ ಮೆರಿಡಿಯನ್ಸನ್ನು ನೋಡ್ತಿದ್ರೆ ಅವು ನಮಗೆ ಡೈರೆಕ್ಟಾಗಿ ಎಳೆದಿರೋಂಗೆ ಕಾಣಿಸ್ತಿವೆ. ಓಕೆ, ಸ್ಟ್ರೇಟ್ ಇದ್ದಾವೆ. ಬಟ್ ವೆನ್ ಇಟ್ ಕಮ್ಸ್ ಟು ಇಂಟರ್ನ್ಯಾಷನಲ್ ಡೇಟ್ ಲೈನ್, ಓಕೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಈ ಲೈನಲ್ಲಿ ಏನಾಗಿದೆ ಅಂದರೆ ನಾವು ನೋಡಿದರೆ ಗೊತ್ತಾಗ್ತಿದೆ, ಈ ಥರ ಜಿಗ್ಝ್ಯಾಗ್ ಆಗಿ ಎಳೆದಿದ್ದಾರೆ. ಓಕೆ, ಈ ಥರ ಜಿಗ್ಝ್ಯಾಗ್ ಯಾಕಾಗಿದೆ ಅಂತಂದರೆ ಇಲ್ಲಿ ಒಂದಷ್ಟು ಐಲ್ಯಾಂಡ್ಸ್ ಇದ್ದಾವೆ. ಸಪೋಸ್ ಇಲ್ಲಿ ಒಂದಷ್ಟು ಐಲ್ಯಾಂಡ್ಸ್ ಇದ್ದಾವೆ, ಅವು ಈ ಕಂಟ್ರಿಗೆ ರಿಲೇಟೆಡ್ ಇರುತ್ತೆ. ಆದರೆ ಈ ಥರ ಸ್ಟ್ರೇಟಾಗಿ ಎಳೆದು ಬಿಟ್ಟಿದ್ರೆ ಇವ್ರ ಟೈಮಿಂಗು ಈ ಸೈಡ್ ಬಂದುಬಿಟ್ಟಿರೋದು. ಓಕೆ, ಸೊ ಅಂದರೆ ಟೈಮಲ್ಲಿ ವೇರಿಯೇಷನ್ ಆಗ್ತಿರುತ್ತೆ. ಆ ಟೈಮ್ದು ವೇರಿಯೇಷನನ್ನು ತಡೆಯೋ ಸಲುವಾಗಿ ಇಂಟರ್ನ್ಯಾಷನಲ್ ಡೇಟ್ ಲೈನನ್ನು ಈ ಥರ ಜಿಗ್ಝ್ಯಾಗ್ ಆಗಿ ಎಳೆದಿದ್ದಾರೆ. ಓಕೆ, ಯಾವ್ಯಾವ ಪ್ರದೇಶದಲ್ಲಿ ಒಂದಷ್ಟು ಐಲ್ಯಾಂಡ್ ಅಂತ ಹೇಳಿದೆ ಅಲ್ವಾ, ಆ ಐಲ್ಯಾಂಡಲ್ಲಿ ಒಂದಷ್ಟು ಪ್ರಮುಖವಾದದ್ದು ಕಿರಿಬಾಟಿ, ಓಕೆ, ಸೋಮಾಯ, ಟೋಂಗಾ ಎಕ್ಸೆಟ್ರಾ. ಓಕೆ, ಒಂದಷ್ಟನ್ನು ಈ ಥರ ಎಳೆದಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಇದ್ರ ಎಕ್ಸಾಕ್ಟ್ ಹಿಂದೆಗಡೆ, ಓಕೆ, 180 ಡಿಗ್ರಿ ನಾವು ಇಲ್ಲಿಟ್ಟರೆ ಎಕ್ಸಾಕ್ಟ್ ಹಿಂದೆಗಡೆ ನಮಗೆ 0 ಡಿಗ್ರಿ ಸಿಗುತ್ತೆ. ಓಕೆ, ಆ 0 ಡಿಗ್ರಿಯನ್ನು ರೆಫರೆನ್ಸ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದೇ ಟೈಮ್, ಇನ್ಫ್ಯಾಕ್ಟ್ ನಾವು ಲಾಂಜಿಟ್ಯೂಡ್ ಅನ್ನುವಂಥ ಟಾಪಿಕ್ಕಿಂದ ಟೈಮನ್ನು ನಾವು ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೋದು. ಓಕೆ, ಸೊ ಆ ಟೈಮನ್ನು ನಾವು ಯಾವ ಥರ ಸ್ಟಡಿ ಮಾಡ್ತೀವಿ ಅನ್ನೋದನ್ನು ನೋಡುವ ಈಗ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್, ಯಾ, ಸೊ let's continue. ಓಕೆ, ಅದಕ್ಕೂ ಮುಂಚೆ ಒಂದು ಟಾಪಿಕ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಐ ವಿಲ್ ಕಮ್ ಟು ದಿಸ್ ಟಾಪಿಕ್ ಲೇಟರ್. ಇದಕ್ಕೂ ಮುಂಚೆ ನಾವು ವೈ ವಿ ಹ್ಯಾವ್ ಅ ಸ್ಟ್ಯಾಂಡರ್ಡ್ ಟೈಮ್, ವಾಟ್ ಈಸ್ ಟೈಮ್ ಅನ್ನುವಂಥ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊರೋಣ. ಓಕೆ, ಸಪೋಸ್, so let us see time, then we'll go to heat time zones. Okay, time ಅಂತಂದರೆ ಏನು, ಆಬ್ವಿಯಸ್ಲಿ ದಿಸ್ ಇಸ್ ಮೈ ಅರ್ತ್ ನಮಗೆ ಸೂರ್ಯನ ಸುತ್ತಲೂ ಸುತ್ತೋದ್ರ ಜೊತೆಗೆ ತನ್ನ ಮೈ ಸುತ್ತಲೂ ಸುತ್ತಾ ಇರುತ್ತೆ. ಓಕೆ, ಅದಕ್ಕೆ ನಾವು ರೊಟೇಷನ್ ಅಂತ ಕರಿತೀವಿ. ಓಕೆ, ಅಪ್ರಾಕ್ಸಿಮೇಟ್ಲಿ ನಾವು ಈ ಟೈಮ್, ಈಗ ನಾವು ಭೂಮಿ ಮೇಲೆ ಈ ಥರ ಸುತ್ತುತ್ತಾ ಇದೆ. ಓಕೆ, ಈ ಥರ ಸುತ್ತುತ್ತಾ ಇದೆ ಅಂದರೆ ಇಲ್ಲೆಲ್ಲೋ ಸೂರ್ಯ ಇದ್ದರೆ, ಎಸ್, ಇಲ್ಲೆಲ್ಲೋ ಸೂರ್ಯ ಇದ್ದರೆ ಇದು ತಿರುಗ್ತಾ ಇರುವಾಗ ಈ ಪರ್ಟಿಕ್ಯುಲರ್ ಪಾರ್ಟು ಕ್ರಾಸ್ ಆಗಿ ಹೋಗುತ್ತೆ, ಇದು ಮೂವ್ ಆಗ್ತಿರುತ್ತೆ. ಓಕೆ, ಅಂದರೆ ಒಂದಷ್ಟು ಪರ್ಟಿಕ್ಯುಲರ್ ಪಾಯಿಂಟ್ಸು ನಮಗೆ ಸೂರ್ಯನಿಗೆ ಎದುರು ಬರ್ತಿರುತ್ತೆ. ಓಕೆ, ಆ ಟೈಮಲ್ಲಿ ನಮಗೆ ಲೋಕಲ್ ಟೈಮ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಲೋಕಲ್ ಟೈಮ್ ಅಂತಂದರೆ ಸನ್ ನಮಗೆ ಯಾವಾಗ ಏನು ಈ ಪರ್ಟಿಕ್ಯುಲರ್ ಪಾರ್ಟ್ ಮೇಲೆ ಡೈರೆಕ್ಟ್ ರೇಡಿಯೇಷನ್ಸ್ ಬೀಳ್ತಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಮೇಲೆ ಸೂರ್ಯನ ನೇರವಾದ ಕಿರಣಗಳು ಈ ಪರ್ಟಿಕ್ಯುಲರ್ ಪ್ಲೇಸ್ ಮೇಲೆ ಬೀಳ್ತಿದೆ, ಆ ಟೈಮಿಗೆ ಅವ್ರು ಏನಂತ ಕರೆದ್ರು ಅಂತಂದರೆ ಅದು ಆ ಪ್ರದೇಶಕ್ಕಿರೋ ಟೈಮ್. ಓಕೆ, ಅದನ್ನು ನಾವು ಲೋಕಲ್ ಟೈಮ್ ಅಂತ ಕರಿತೀವಿ. ಓಕೆ, ಸೊ ಲೋಕಲ್ ಟೈಮ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಸಪೋಸ್ ಲೆಟ್ ಮೀ ರಬ್ ದಿಸ್. ಹಾಂ, ಸಪೋಸ್ ದಿಸ್ ಇಸ್ ಮೈ ಇಂಡಿಯಾ. ಓಕೆ, ಇಂಡಿಯಾ, ಇಲ್ಲೆಲ್ಲೋ ನನಗೆ ಅರುಣಾಚಲ್ ಪ್ರದೇಶ್ ಇದೆ.
ಓಕೆ. ಈ ಅರುಣಾಚಲ್ ಪ್ರದೇಶಲ್ಲಿ ಒಂದು ಲೋಕಲ್ ಟೈಮ್ ಮೇಂಟೈನ್ ಮಾಡ್ತಿದ್ದಾರೆ. ಓಕೆ. ಅದೇ ರೀತಿ ಈ ಗುಜರಾತ್, ಓಕೆ, ಈ ಪಾರ್ಟಲ್ಲೂ ಕೂಡ ಒಂದು ಲೋಕಲ್ ಟೈಮ್ ಇದೆ. ಅಂದರೆ ಇಲ್ಲಿ ಸೂರ್ಯನ ಡೈರೆಕ್ಟ್ ರೇಡಿಯೇಷನ್ ಬೀಳೋ ಟೈಮಿಗೂ ಈ ಪಾರ್ಟಲ್ಲಿ ಸೂರ್ಯನ ಡೈರೆಕ್ಟ್ ರೇಡಿಯೇಷನ್ ಬೀಳೋ ಟೈಮಿಗೂ ವ್ಯತ್ಯಾಸ ಇದೆ, ಟೈಮ್ ಗ್ಯಾಪ್ ಆಗುತ್ತೆ. ಓಕೆ. ಅದಕ್ಕೆ ಏನಾಗೋಕ್ಕೆ ಸ್ಟಾರ್ಟ್ ಆಯಿತು, ಇವ್ರ ಟೈಮ್ ಬೇರೆ, ಇವ್ರ ಟೈಮ್ ಬೇರೆ. ಓಕೆ. ಅಂದರೆ ಇವ್ರ ಟೈಮ್ ಫಾಲೋ ಮಾಡ್ತಿರೋ ಟೈಮೇ ಬೇರೆ, ಇವ್ರು ಫಾಲೋ ಮಾಡ್ತಿರೋ ಟೈಮೇ ಬೇರೆ. ಓಕೆ. ನಮ್ದು ಇಂಡಿಯಾ ನಮ್ದು ಅಷ್ಟು ದೊಡ್ಡದಾಗಿರೋ ದೇಶ ಅಲ್ಲ. ಓಕೆ. ರಷ್ಯಾದಂಥ ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ದೇಶ ಭಾಳ ಚಿಕ್ಕದು, ಕಂಪೇರಿಟಿವ್ಲಿ ಸಣ್ಣದಿದೆ. ಓಕೆ. ಆದರೆ ದೊಡ್ಡ ದೊಡ್ಡ ದೇಶದಲ್ಲೆಲ್ಲ ಈ ಲೋಕಲ್ ಟೈಮಿಂದ ರೀಜ್ನಲ್ಲಿ ವೇರಿಯೇಷನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಂಥ ಎಲ್ಲ ಪ್ರಾಬ್ಲಮ್ಸನ್ನು ರಿಸಾಲ್ವ್ ಮಾಡಬೇಕು, ಇದಕ್ಕೆ ಸೊಲ್ಯೂಷನ್ ಹುಡುಕಬೇಕು ಅಂತ ಹೇಳಿ ನಮಗೆ ಒಂದು ಕಾನ್ಸೆಪ್ಟ್ ಬಂತು, ಅದೇ ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಓಕೆ. ಏನಿದು ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಒಬ್ವಿಯಸ್ಲಿ ಲೋಕಲ್ ಟೈಮ್ದು ಸ್ವಲ್ಪ ಇವಾಲ್ವ್ಡ್ ವರ್ಷನ್ ಇರುತ್ತೆ. ಓಕೆ. ಸಪೋಸ್ ಇವ್ರು ಒಂದು ಟೈಮ್ ಫಾಲೋ ಮಾಡ್ತಿದ್ದಾರೆ, ಇವರು ಒಂದು ಟೈಮ್ ಫಾಲೋ ಮಾಡ್ತಿದ್ದಾರೆ. ಸೊ ಇವರಿಬ್ಬರು ಮಿಡಲ್ನಲ್ಲಿ ಒಂದು ಟೈಮ್ ಇರುತ್ತೆ. ಓಕೆ. ಈ ಮಿಡಲ್ದವ್ರ ಟೈಮನ್ನೇ ಇವರು ಫಾಲೋ ಮಾಡೋದು, ಇವರು ಫಾಲೋ ಮಾಡೋದು, ರೈಟ್. ಆಗ ಯಾವುದೇ ಒಂದು ದೇಶ ಅಂತ ಬಂದಾಗ ಅಡ್ಮಿನಿಸ್ಟ್ರೇಟಿವ್ ಪರ್ಪಸು ಎಲ್ಲ ಕಡೆ ಟೈಮ್ ಒಂದೇ ಆಗಿರಬೇಕಾಗತ್ತೆ. ಸೊ ಆ ಟೈಮಲ್ಲಿ ಏನು ಕ್ಲಾಶಸ್ ಆಗೋದಿಲ್ಲ. ಸೊ ಈ ಮಿಡಲ್ದವ್ರ ಟೈಮ್ ಏನಿದೆಯಲ್ಲ, ಇದನ್ನೇ ಗುಜರಾತ್ನವರು ಫಾಲೋ ಮಾಡ್ತಾರೆ, ಇದನ್ನೇ ಅರುಣಾಚಲ್ ಪ್ರದೇಶದವರು ಫಾಲೋ ಮಾಡ್ತಾರೆ. ಓಕೆ. ಈ ಪರ್ಟಿಕ್ಯುಲರ್ ಟೈಮ್ ಇದಕ್ಕೆ ನಾವೇನಂತೀವಿ ಅಂತಂದರೆ ಸ್ಟ್ಯಾಂಡರ್ಡ್ ಟೈಮ್. ಎಸ್, ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಲೋಕಲ್ ಟೈಮ್ದಿಂದ ಆಗ್ತಿರುವಂಥ ರೀಜ್ನಲ್ ಟೈಮ್ ವೇರಿಯೇಷನನ್ನು ಏನು ರಿಕವರ್ ಮಾಡ್ಕೊಳ್ಳೋ ಸಲುವಾಗಿ ಸ್ಟ್ಯಾಂಡರ್ಡ್ ಟೈಮ್ ಅನ್ನುವಂಥ ಕಾನ್ಸೆಪ್ಟ್ ಬಂತು. ಓಕೆ. ಯಾ, ದ ಸೇಮ್ ಥಿಂಗ್ ಈಸ್ ರಿಟರ್ನ್ ಹಿಯರ್, ಯು ಕ್ಯಾನ್ ಸಿ. ಓಕೆ. ಸೊ ಬಟ್ ಒಂದು ಈ ಥಿಂಗ್, ಇನ್ನೊಂದು ಥಿಂಗ್ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳಬೇಕು ಅಂತಂದರೆ ಇದ್ರ ಜೊತೆಗೆ ನಾವು ಇನ್ನೊಂದು ಕಾನ್ಸೆಪ್ಟ್ ಕಲಿತೀವಿ. ಓಕೆ. ಇಂಡಿಯಾದ್ದು ಸ್ಟ್ಯಾಂಡರ್ಡ್ ಟೈಮ್, ಇಂಡಿಯಾ ನೋಡ್ತಿದ್ದೀವಲ್ವಾ, ಲೆಟ್ ಮಿ ಟೆಲ್ ಯು ಹಿಯರ್ ಓನ್ಲಿ. ಇದು ನಾವು ಇಂಡಿಯಾ ಅಂತ ನೋಡಿದಾಗ ಈ ಲೈನ್, ಓಕೆ, ಒಂದು ಪರ್ಟಿಕ್ಯುಲರ್ ಲೈನ್, ಅದನ್ನು ನಾವು ಭಾರತದ ಸ್ಟ್ಯಾಂಡರ್ಡ್ ಟೈಮ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ನೋಡ್ತೀವಿ. ಓಕೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ನೋಡಿದಾಗ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಈ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನಮಗೆ 0 ಡಿಗ್ರಿಯಿಂದ, ಸಪೋಸ್ ದಿಸ್ ಇಸ್ ಮೈ ಗ್ಲೋಬ್, ದಿಸ್ ಇಸ್ ಮೈ 0 ಡಿಗ್ರಿ ಗ್ರೀನ್ವಿಚ್. ಓಕೆ. ಈ ಗ್ರೀನ್ವಿಚ್ಚಿಂದ ನಮ್ಮದು ಇಂಡಿಯಾದ ಲೊಕೇಶನ್ ನೋಡಿದರೆ ಈ ಪಾಯಿಂಟಲ್ಲೆಲ್ಲ ಬರುತ್ತೆ. ಓಕೆ. 0 ಡಿಗ್ರಿಯಿಂದ ಸ್ವಲ್ಪ ಮೇಲೆಗಡೆ. ಓಕೆ. ಈ ಪಾಯಿಂಟಲ್ಲೆಲ್ಲ ಬರುತ್ತೆ. ಈ ಪಾಯಿಂಟಲ್ಲಿ ನೋಡಿದಾಗ ನಾವು ಇದು ಈಸ್ಟರ್ನ್ ಹೆಮಿಸ್ಪಿಯರ್, ವೆಸ್ಟರ್ನ್ ಹೆಮಿಸ್ಪಿಯರ್ ರೇಖಾಂಶಗಳ ಪ್ರಕಾರ. ಓಕೆ. ಅಂದರೆ ಈಸ್ಟರ್ನ್ ಹೆಮಿಸ್ಪಿಯರಲ್ಲಿದೆ. ಸೊ ಇದನ್ನು ನಾವು ಯಾವ ಪರ್ಟಿಕ್ಯುಲರ್ ರೇಖಾಂಶದಲ್ಲಿ ಡಿನೋಟ್ ಮಾಡಿದ್ದೀವಿ ಅಂದರೆ 82.5 ಡಿಗ್ರಿ ಈಸ್ಟ್, 82.5 ಡಿಗ್ರಿ ಈಸ್ಟಿಗೆ, ಅಂದರೆ ಈ 0ಇಂದ 82.5 ಡಿಗ್ರಿ ಈಸ್ಟರ್ನ್ ಹೆಮಿಸ್ಪಿಯರಲ್ಲಿ. ಓಕೆ. ಅದನ್ನು ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಓಕೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಈ ಸ್ಟ್ಯಾಂಡರ್ಡ್ ಟೈಮ್ ಅಗೇನ್, ಈ ಸ್ಟ್ಯಾಂಡರ್ಡ್ ಟೈಮ್ ಅಂತ ತಿಳ್ಕೋಬೇಕು. ಓಕೆ. ಇದು ನಮ್ಮ ದೇಶ ಸ್ಟ್ಯಾಂಡರ್ಡ್ ಟೈಮ್ ಆಯಿತು. ಹಾಗಿದ್ರೆ ಬೇರೆ ಬೇರೆ ದೇಶದಲ್ಲೆಲ್ಲ ಸ್ಟ್ಯಾಂಡರ್ಡ್ ಟೈಮನ್ನು ಯಾವ ಬೇಸ್ ಮೇಲೆ ಡಿಸೈಡ್ ಮಾಡ್ತಾರೆ? ಓಕೆ. ಮತ್ತು ಏನಿದು 24 ಅವರ್ ಟೈಮ್? ಓಕೆ. ಇದನ್ನು ನಾವು ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನೋಡೋಣ. ಓಕೆ. ಇನ್ನೊಂದು ಸ್ವಲ್ಪ ನೋಡಿದರೆ ನಮಗೇನು ಸಿಗುತ್ತೆ ಅಂತಂದರೆ, ಎಸ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಗ್ಗೆ ನೋಡಿದ್ದೀವಿ. ಸ್ಟ್ಯಾಂಡರ್ಡ್ ಮೆರಿಡಿಯನ್ 82.5 ಡಿಗ್ರಿ ಇದೆ. ಓಕೆ. 82.5 ಡಿಗ್ರಿ ಈಸ್ಟ್. ಓಕೆ. 82.5 ಡಿಗ್ರಿ ಈಸ್ಟಿಗಿದೆ. ಓಕೆ. ಯು ಕ್ಯಾನ್ ಸಿ ಹಿಯರ್. ಅದಾದಮೇಲೆ ಇಂಪಾರ್ಟೆಂಟ್ ಅಂದರೆ ಟೈಮ್ ಝೋನ್ಸ್ ಅಂತ ಹೇಳಿಬಿಟ್ಟು ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ದಿಸ್ ಇಸ್ ಅಗೇನ್ ಸೇಮ್ ಥಿಂಗ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಎಕ್ಸಾಮಲ್ ಕ್ವೆಶನ್ಸ್ ಹೆಂಗೆ ಕೇಳ್ತಾರೆ ಅಂದರೆ, ಈ 82.5 ಡಿಗ್ರಿ ಯಾವ್ಯಾವ ರಾಜ್ಯದ ಮೇಲೆ ಪಾಸಾಗಿ ಹೋಗಿದೆ. ಓಕೆ. ಆ್ಯಂಡ್ ಅದೇ ರೀತಿ ನಮಗೆ 23.5 ಡಿಗ್ರಿನೂ ಬರುತ್ತೆ, ಯಾವ್ಯಾವ ದೇಶದ ಮೇಲೆ ಪಾಸಾಗಿ ಹೋಗಿದೆ ಅಂತ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ತಾರೆ. ಓಕೆ. ಸೊ ಇಲ್ಲಿಂದ ನಮಗೆ ಕ್ಲಿಯರ್ ಆಗ್ತಿದೆ ಯಾವ್ಯಾವ ದೇಶ ಅಂತ ಹೇಳಿ, ಯಾವ್ಯಾವ ರಾಜ್ಯದ ಮೇಲೆ ಹಾದು ಹೋಗಿದೆ ಅಂತ ಹೇಳಿಬಿಟ್ಟು ನಾವು ಈ ಮ್ಯಾಪಿಂದ ಕ್ಲಿಯರ್ ಮಾಡ್ಕೋಬೋದು. ಸೊ ಎಕ್ಸಾಮಲ್ಲಿ ಇಂಥ ಕ್ವೆಶನ್ಸೇ ಕೇಳೋದು. ಓಕೆ. ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್. ಓಕೆ. ಸೊ ಈ ಎಲ್ಲ ಟೈಮಿಗೆ ಬೇಸ್ ನಾವು ಏನೀಗ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕಲಿತಿದ್ದೀವಲ್ವಾ, ಈ ಟೈಮಿಗೆ ಬೇಸ್ ಏನು ಅಂತಂದರೆ ನಾವು ಟೈಮ್ ಝೋನ್ಸ್ ಅಂತ ಬರುತ್ತೆ. ಓಕೆ. ಟೈಮ್ ಝೋನ್ಸ್, ಯಾ
ಟೈಮ್ ಝೋನ್ಸ್ ಅಂತಂದರೆ ಏನು, ಅಗೇನ್ ಇದು ನಾವು ಭೂಪಟ, ಓಕೆ, ಮ್ಯಾಪ್ ಮೇಲೆ ನಾವು ಕಾಂಟಿನೆಂಟ್ಸನ್ನು ರಿಪ್ರೆಸೆಂಟ್ ಮಾಡಿದ್ದೀವಿ. ಇದನ್ನು ನೋಡಿದರೆ ನಮಗೆ ಒಂದಷ್ಟು ಲೈನ್ಸ್ ಕಾಣಿಸ್ತಿದ್ದಾವಲ್ವಾ, ಓಕೆ, ಭೂಮಿ ಮೇಲೆ ಗ್ಲೋಬ್ದ ಮೇಲೆ ಅಥವಾ ಭೂಪಟದ ಮೇಲೆ ಚಾರ್ಟ್ಗಳ ಮೇಲೆ ಈ ಥರ 24 ಲೈನ್ಸನ್ನು ಹಾಕಿಬಿಟ್ಟು, ಓಕೆ, 24 ಲೈನ್ಸನ್ನು ಹಾಕಿಬಿಟ್ಟು ಅವುಗಳಿಗೆ ನಾವು ಪರ್ಟಿಕ್ಯುಲರ್ ಝೋನ್, ಅಂದರೆ ಝೋನ್ ಅಂತಂದರೆ ಅದೇ ವರ್ಡೇ ಹೇಳ್ತಿದೆ, ಇದು ಝೋನ್ ಅಂದರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲ, ಒಂದಷ್ಟು ಏರಿಯಾವನ್ನು ಕವರ್ ಮಾಡ್ತಿದೆ, ಓಕೆ, ಆ ಅರ್ಥನ ಕೊಡ್ತಿದೆ ಟೈಮ್ ಝೋನ್. ಕನ್ನಡದಲ್ಲಿ ನಾವು ಇದನ್ನು ವೇಳಾ ವಲಯ ಅಂತ ಕರಿತೀವಿ, ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಟೈಮ್ ಝೋನ್ಸಲ್ಲಿ ನಾವು ಈ ಥರ ಭೂಮಿ ಮೇಲೆ, ಲೆಟ್ ಮೀ ಡ್ರಾ ದಿಸ್ ಹಿಯರ್, ಈ ಥರ 24 ಲೈನ್ಸನ್ನು ಹಾಕಿರ್ತೀವಿ, ಇಡೀ ಗ್ಲೋಬ್ ಎಲ್ಲ ಕವರ್ ಆಗೋ ಹಾಗೆ, ಓಕೆ. ಈ 24 ಲೈನ್ಸನ್ನು ಹಾಕಿರ್ತೀವಿ. ಸೊ ಲೆಟ್ಸ್ ಡೂ ಸಮ್ ಕ್ಯಾಲ್ಕುಲೇಷನ್ ಹಿಯರ್, ಓಕೆ. 24 ಲೈನ್ಸನ್ನು ಹಾಕಿದ್ದೀವಿ ಅಂದರೆ ಸೊ 24 ಅವರ್ಸ್, ಒಂದು ಲೈನಿಗೆ 1 ಅವರ್ ಅಂತ ಡಿಮಾರ್ಕೆಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಭೂಮಿ ಸುತ್ತಬೇಕಂದ್ರೆ ಸೂರ್ಯನ ಸುತ್ತೋದು ರೆವಲ್ಯೂಷನ್ ಅಂತೀವಿ, ಅದೇ ರೀತಿ ತನ್ನ ಮೈ ಸುತ್ತೋದಕ್ಕೆ ರೊಟೇಷನ್ ಅಂತ ಕರಿತೀವಿ, ಓಕೆ. ಈ ಥರ ರೊಟೇಷನ್ ಆಗಬೇಕು ಅಂತಂದರೆ ಆ್ಯಕ್ಚುಲಿ ಭೂಮಿ ತಗೋರೋ ಟೈಮ್ ಏನಿದೆ ಅಂದರೆ 23 ಗಂಟೆ 56 ನಿಮಿಷ 0.4 ಸೆಕೆಂಡ್ಸ್. ಆ್ಯಕ್ಚುಲಿ ಇಷ್ಟು ಟೈಮ್ ತಗೊಂಡಿರುತ್ತೆ, ಅದು ಇಷ್ಟು ಟೈಮ್ ತೊಗೊಳುತ್ತೆ. ಬಟ್ ನಾವು ಇದನ್ನು ಈ ಥರ ಪಾಯಿಂಟ್ಸಲ್ಲಿ ಲೆಕ್ಕ ಹಾಕೋಕ್ಕೆ ಏನು ಬಹಳ ಕಷ್ಟ ಆಗುತ್ತೆ, ಏನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂವನ್ನು ತಗೋತೀವಿ ಅದಕ್ಕೆ. ಇದನ್ನು ನಾವು 24 ಅವರ್ಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು 24 ಲೈನ್ಸನ್ನು ಹಾಕಿದ್ದೀವಿ, ಅವುಗಳಿಗೆ ನಾವು 24 ಟೈಮ್ ಝೋನ್ಸ್ ಅಂತ ಕರಿತಿದ್ದೀವಿ, ಓಕೆ. 24 ಅವರ್ಸ್ ಅಂತಂದರೆ ಆಬ್ವಿಯಸ್ಲಿ ಒಂದು ಭೂಮಿನ ಒಂದು ಕಂಪ್ಲೀಟ್ ಸುತ್ತಿದೆ, ಓಕೆ, ಕಂಪ್ಲೀಟ್ ರೊಟೇಷನ್, ಓಕೆ. ಅದಕ್ಕೆ ನಾವೇನು ಅಂತ ಹೇಳ್ತೀವಿ, 360 ಡಿಗ್ರಿ 180 ಅಂತ ಆದರೂ ಹೇಳ್ಬೋದು, ಅಥವಾ ಭೂಮಿ 360 ಡಿಗ್ರಿ ಒಂದು ಕಂಪ್ಲೀಟ್ ಸರ್ಕಲ್ ಇದೆ ಅಲ್ವಾ, 24 ಅವರ್ ಆಗಿದೆ, ಅದರ ಅರ್ಥ 360 ಡಿಗ್ರಿ ಕವರ್ ಆಗಿದೆ, ಎಸ್. ಸೊ ವಾಟ್ ಅಬೌಟ್ 1 ಅವರ್? 1 ಅವರ್ ಅಂದರೆ ಎಷ್ಟಾಗುತ್ತೆ? 360 ಡಿಗ್ರಿ ಡಿವೈಡೆಡ್ ಬೈ 24, ಎಸ್. ಸೊ ಇದನ್ನು ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ, 3 ಎಂಟ್ಲೆ 24, 3 ಒಂದ್ಲೆ 3 ಎರಡ್ಲೆ 0, 8 ಒಂದ್ಲೆ 8 ಒಂದ್ಲೆ 8 ಐದ್ಲೆ, ಸೊ 15 ಡಿಗ್ರಿ ಮೀನ್ಸ್ 1 ಅವರ್ ಈಸ್ ಈಕ್ವಲ್ ಟು 15 ಡಿಗ್ರಿ, ಓಕೆ. 1 ಅವರ್ ಮೀನ್ಸ್ 15 ಡಿಗ್ರಿ ಅಂದರೆ ಒಂದು ಟೈಮ್ ಝೋನಿಂದ ಇನ್ನೊಂದು ಟೈಮ್ ಝೋನಿಗೆ ಭೂಮಿ ಮೂವ್ ಆಗಿದೆ. ಇದರ ಅರ್ಥ ಏನು, 15 ಡಿಗ್ರಿ ಲಾಂಜಿಟ್ಯೂಡನ್ನು ಕವರ್ ಮಾಡಿದೆ ಅಂತ ಅರ್ಥ, ಓಕೆ. ಸೊ ಇದೇ ಬೇಸ್ ಮೇಲೆ ನಾವು ಟೈಮ್ ಝೋನ್ಸ್ ಅಂತ ಡಿನೋಟ್ ಮಾಡ್ತೀವಿ, ಓಕೆ. ಅದರದ್ದು ಇಂಟ್ರೊಡಕ್ಷನನ್ನು ನಾವು ನೋಡಿದ್ದೀವಿ, ಓಕೆ. ಫಸ್ಟ್ ಟೈಮ್ ಯಾವಾಗ ಅಂತಂದರೆ 1884 ಇಂಟರ್ನ್ಯಾಷನಲ್ ಮೆರಿಡಿಯನ್ ಕಾನ್ಫರೆನ್ಸ್ ಅಂತ ಮಾಡಿದಾಗ ಅಲ್ಲಿ ನಾವು 24 ಅವರ್ಸ್ ಒಂದು ದಿನಕ್ಕೆ ಅಂತ ಹೇಳಿ ಇದನ್ನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂವನ್ನು ತಗೊಂಡ್ಬಿಟ್ಟು ಅದನ್ನು ನಾವು 24 ಅವರ್ಸಿಂದ ಈ ಥರ ಡಿವೈಡ್ ಮಾಡಿಬಿಟ್ಟು ಆ ಪರ್ಟಿಕ್ಯುಲರ್ ಟೈಮನ್ನು, ಓಕೆ, ಈ ಪರ್ಟಿಕ್ಯುಲರ್ ಇದ್ರ ಬೇಸ್ ಮೇಲೆ ನಾವು ಸ್ಟ್ಯಾಂಡರ್ಡ್ ಟೈಮನ್ನು ಸೆಟ್ ಮಾಡ್ತೀವಿ, ಓಕೆ. ಸಪೋಸ್ ಈ ಟೈಮ್ ಇದು ಇಲ್ಲಿಂದ ಒಂದು ಟೈಮ್, ಇದು ಒಂದು ಟೈಮ್ ಇದೆ, ಓಕೆ. ದಿಸ್ ಇಸ್ ಮೈ ಟೈಮ್ ಝೋನ್ 1, ದಿಸ್ ಇಸ್ ಮೈ ಟೈಮ್ ಝೋನ್ 2, ಓಕೆ. ಇಲ್ಲಿ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಇದ್ದರೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ 15 ಡಿಗ್ರಿ ಬೇಕು, ಓಕೆ. ಸೊ ಅದಕ್ಕಾಗಿ ಇಲ್ಲಿಂದ ಇಲ್ಲಿಗೆ ಕವರ್ ಆಗಬೇಕು ಅಂದರೆ ಆಬ್ವಿಯಸ್ಲಿ 15 ಡಿಗ್ರಿ ಇದೆ, 1 ಅವರ್ ಕವರ್ ಆಗ್ತಿದೆ, ಎಸ್. 15 ಡಿಗ್ರಿ 1 ಅವರಲ್ಲಿ ಕವರ್ ಆಗ್ತಿದೆ. ಬಟ್ ಇಲ್ಲಿ ಯಾವುದು ಈ ಟೈಮ್ ತಗೋಬೇಕಾ, ಈ ಟೈಮ್ ತಗೋಬೇಕಾ, ಅಗೇನ್ ಕ್ವೆಶನ್ ರೈಸ್ ಆಗಿತ್ತು. ಸೊ ಆ ಕ್ವೆಶನಿಗೆ ಆನ್ಸರ್ ಏನು ಅಂತಂದರೆ ಮಿಡಲ್ ಟೈಮನ್ನು ತಗೊಂಡಿದ್ರು. ಆಬ್ವಿಯಸ್ಲಿ 15 ಡಿಗ್ರಿದು ಹಾಫ್ ಎಷ್ಟಾಯಿತು, 7.5 ಡಿಗ್ರಿ, 7.5 ಡಿಗ್ರಿ, ಓಕೆ. ಈ 7.5 ಡಿಗ್ರಿ ಅದಕ್ಕೆ ನಮಗೆ ಸ್ಟ್ಯಾಂಡರ್ಡ್ ಟೈಮ್ ಅನ್ನೋದು ಯಾವಾಗಲೂ 7.5 ಮಲ್ಟಿಪಲ್ಲೇ ಸಿಗುತ್ತೆ. ಅರ್ಥ ಆಗ್ತಿದೆನಾ? ಈ ಬೇಸ್ ಮೇಲೆ ಈ ವೇಳಾವಲಯವನ್ನು ಮಾಡಿ ಟೈಮ್ ಝೋನನ್ನು ಮಾಡಿಬಿಟ್ಟು ಈ ಥರ ಮಿಡಲ್ ಪಾಯಿಂಟನ್ನು ತೊಗೊಂಡ್ಬಿಟ್ಟು ಅಲ್ಲಿ ಸ್ಟ್ಯಾಂಡರ್ಡ್ ಟೈಮ್ಸನ್ನು ಡಿನೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದರಿಂದ ಟೈಮಿಂದ ಆಗ್ತಿರುವಂತಹ ಭಾಳಷ್ಟು ಕಾನ್ಫ್ಲಿಕ್ಟ್ ಎಲ್ಲ ರಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಓಕೆ. ಸೊ ಇದಿಷ್ಟು ನಮಗೆ ಟೈಮ್ ಝೋನ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ದ ಸೇಮ್ ಕ್ಯಾಲ್ಕುಲೇಷನ್ ಈಸ್ ರಿಟನ್, ಓಕೆ, ವರ್ಡ್ಸಲ್ಲಿ ಬರ್ತಿದ್ದಾರೆ, ಬಟ್ ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಓಕೆ. ಯಾ, let's proceed further. Yeah, this is about our time zones, okay.
ಟೈಮ್ ಝೋನ್, ಸ್ಟ್ಯಾಂಡರ್ಡ್ ಟೈಮ್, ಲೋಕಲ್ ಟೈಮ್ ಆಯಿತು, ಟೈಮ್ ಝೋನ್ಸ್ ಆಯಿತು, ಮತ್ತು ಸ್ಟ್ಯಾಂಡರ್ಡ್ ಟೈಮ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡಿದ್ವಿ. ಓಕೆ, ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಒಂದು ಸ್ಲೈಡ್ಸ್ ಬಿಟ್ಟಿದ್ವಿ ಅಲ್ವಾ. ಓಕೆ, ಲೆಟ್ಸ್ ಸಿ ದಟ್. ಯಾ, ಇದೇನು ಈ ಡಯಾಗ್ರಾಮ್ ಏನು, ಇನ್ಫ್ಯಾಕ್ಟ್ ಇದು ಕೂಡ ಅಪ್ಕಮಿಂಗ್ ಕ್ಲಾಸಸ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್. ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನೆಕ್ಸ್ಟ್ ಕ್ಲಾಸ್ ಅರ್ಥ ಮಾಡ್ಕೋಬೇಕು ಅಂತಂದರೆ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋಸ್ ಅಗೇನ್ ಲೆಟ್ ಮಿ ಡ್ರಾ ಸಮ್ ಡಯಾಗ್ರಾಮ್. ದಿಸ್ ಇಸ್ ಮೈ ಅರ್ತ್. ಓಕೆ, ಭೂಮಿ ಮೇಲೆ ಇಲ್ಲೆಲ್ಲೋ ಸೂರ್ಯ ಇದ್ದಾರೆ. ಓಕೆ, ಸೂರ್ಯ ಇದ್ದಾರೆ, ಸೂರ್ಯನಿಂದ ರೇಡಿಯೇಷನ್ಸ್ ಬರ್ತಿರ್ತವೆ, ಭೂಮಿ ಮೇಲೆ ರೇಡಿಯೇಷನ್ಸ್ ಬರ್ತಿರ್ತವೆ. ಆ್ಯಕ್ಚುಲಿ ಭೂಮಿ ಹೆಂಗಿದೆ ಅಂತಂದರೆ ತನ್ನ ದಿಸ್ ಇಸ್ ಏನು ಆ್ಯಕ್ಸಸ್ ಇರುತ್ತೆ ಅಲ್ವಾ. ಒಂದು ಯಾವುದೇ ಆಬ್ಜೆಕ್ಟ್ ತೊಗೊಂಡ್ರೆ ಅದು ಆಬ್ಜೆಕ್ಟಿಗೆ ಆ್ಯಕ್ಸಸ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಭೂಮಿ ಈ ಥರ ಇಲ್ಲ. ಓಕೆ, ಸ್ವಲ್ಪ ಇದಕ್ಕೆ ಟಿಲ್ಟ್ ಆಗಿದೆ. ಓಕೆ, ಅದಕ್ಕೆ ನಾವು ಟಿಲ್ಟ್ ಆ್ಯಂಗಲ್ ಅಂತ ಕರಿತೀವಿ. ಅದು ಎಷ್ಟು ಟಿಲ್ಟ್ ಆಗಿದೆ ಅಂದರೆ 23.5 ಡಿಗ್ರಿ. ಓಕೆ, 23.5 ಡಿಗ್ರಿ ಏನು ಭೂಮಿ ಟಿಲ್ಟ್ ಆಗಿದೆ. ಓಕೆ, ಈ ಟಿಲ್ಟ್ ಆಗಿರೋದ್ರಿಂದ ಭೂಮಿ ಮೇಲೆ ಬರ್ತಿರುವಂತಹ ರೇಡಿಯೇಷನ್ಸಲ್ಲಿ, ಭೂಮಿ ರಿಸೀವ್ ಮಾಡ್ತಿರುವಂತಹ ರೇಡಿಯೇಷನಲ್ಲಿ ನಮಗೆ ಬಹಳಷ್ಟು ವ್ಯತ್ಯಾಸಗಳಾಗ್ತಿರ್ತವೆ. ಆ ವ್ಯತ್ಯಾಸನೇ ನಾವಿಲ್ಲಿ ನೋಡ್ತಿರೋದು. ಓಕೆ, ಸಪೋಸ್ ಇದನ್ನೇ ಕನ್ಸಿಡರ್ ಮಾಡಿದರೆ ಇಲ್ಲೆಲ್ಲೋ ಸೂರ್ಯ ಇದ್ದಾರೆ. ಓಕೆ, ಸೆಂಟರ್ ಪಾರ್ಟ್ ಈ ಇಕ್ವಿಟೋರ್ ಇದೆ ಅಲ್ವಾ, ಇಕ್ವಿಟೋರ್ದಿಂದ ನಾರ್ತು ಮತ್ತು ಸೌತು ಈ 23.5 ಡಿಗ್ರಿ ನಿಮಗೆ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ. ಓಕೆ, ಈ ನಾರ್ತ್ ಮತ್ತು ಸೌತಲ್ಲಿ ಅದನ್ನು ಇಲ್ಲಿ ಇದಷ್ಟು ಪಾರ್ಟ್ ಕೂಡ, ಓಕೆ, ಇದಿಷ್ಟು ಪಾರ್ಟು ನಮ್ಮದು ಬಹಳಷ್ಟು ಡೈರೆಕ್ಟ್ ರೇಡಿಯೇಷನ್ಸನ್ನು ರಿಸೀವ್ ಮಾಡುತ್ತೆ. ಇನ್ಫ್ಯಾಕ್ಟ್ ಸೂರ್ಯಂದು ಡೈರೆಕ್ಟ್ ರೇಡಿಯೇಷನ್ನು ಇದ್ರ ಮೇಲೆ ಅಥವಾ ಈ 23.5 ಡಿಗ್ರಿ ನಾರ್ತ್ ಕಡೆಯಿಂದ ಮೇಲೆಗಡೆ ಮತ್ತು ಸೌತ್ ಕಡೆಯಿಂದ ಕೆಳಗಡೆ ಬರಲ್ಲ. ಇವೆರಡು ಲೈನ್ಸಲ್ಲೇ ಲೈ ಆಗಿರ್ತವೆ. ಓಕೆ, ಸೊ ಅದಕ್ಕೆ ಇದನ್ನು ನಾವು ಇದು ಬಹಳಷ್ಟು ಜಾಸ್ತಿ ಟೆಂಪ್ರೇಚರನ್ನು ರಿಸೀವ್ ಮಾಡುವಂತಹ ಝೋನ್ ಆಗಿದೆ. ಅದಕ್ಕೆ ನಾವು ಇದನ್ನು ಟಾರಿಡ್ ಝೋನ್ ಅಂತ ಕರಿತೀವಿ. ಓಕೆ, ಇದನ್ನು ನಾವು ಟಾರಿಡ್ ಝೋನ್ ಅಂತ ಕರಿತೀವಿ. ಇದಕ್ಕೆ ಕಂಪೇರ್ ಮಾಡಿದರೆ ಅಷ್ಟು ರೇಡಿಯೇಷನ್ಸು ಈ 23.5 ಡಿಗ್ರಿಯಿಂದ ಮೇಲೆ ಹೋಗೋದಿಲ್ಲ. ಓಕೆ, ಬಟ್ ಹೋಗ್ತಿರ್ತವೆ, ಬಟ್ ಡೈರೆಕ್ಟ್ ರೇಡಿಯೇಷನ್ಸ್ ಹೋಗ್ತಿರೋದಿಲ್ಲ. ಸೊ ಮಾಡ್ರೇಟ್ ಆಗಿ ಟೆಂಪ್ರೇಚರನ್ನು ರಿಸೀವ್ ಮಾಡ್ತಿರುತ್ತೆ. ಅದಕ್ಕೆ ನಾವು ಇದನ್ನು ಟೆಂಪರೇಟ್ ಝೋನ್ ಅಂತ ಕರಿತೀವಿ. ಸೇಮ್ ಥಿಂಗ್ ವಿತ್ ಸದರ್ನ್ ಹೆಮಿಸ್ಪಿಯರ್. ಓಕೆ, ಏನು ಅದೇ ನಾವು ಪೂರ್ತಿ ಮೇಲಕ್ಕೆ ಹೋದರೆ ಈ ಥರ ಬಾಗಿರೋದ್ರಿಂದ 23.5 ಡಿಗ್ರಿ ಬಾಗಿರೋದ್ರಿಂದ ಈ ರೇಡಿಯೇಷನ್ಸ್ ಏನು ಬರ್ತಿರ್ತಾವಲ್ವ, ಬರೋ ರೇಡಿಯೇಷನ್ಸು ನಾರ್ದರ್ನ್ ಪಾರ್ಟಲ್ಲಿ ಸಮ್ ಟೈಮ್ ಬರುತ್ತೆ. ನೆಕ್ಸ್ಟು ಯಾವ ಟೈಮ್ ಅಂತ ನೋಡ್ತೀವಿ. ಓಕೆ, ಈ ರೇಡಿಯೇಷನ್ಸು ನಾರ್ದರ್ನ್ ಹೆಮಿಸ್ಪಿಯರ್ ಮೇಲೆ ಬೀಳ್ತಿದ್ದಾವೆ. ಬಟ್ ಅದೇ ಸದರ್ನ್ ಹೆಮಿಸ್ಪಿಯರ್ ಕಂಪೇರ್ ಮಾಡಿದರೆ ಇಲ್ಲಿ ಬಹಳ ಕಡಿಮೆ. ಓಕೆ, ಇನ್ಫ್ಯಾಕ್ಟ್ ನೋ ರೇಡಿಯೇಷನ್ಸ್ ಅಂತಲೇ ಹೇಳ್ತೀವಿ. ಓಕೆ, ಈ ಪಾರ್ಟಿಗೆ ರೀಚ್ ಆಗೋಷ್ಟು ಏನು ರೇಡಿಯೇಷನ್ಸ್ ಇಲ್ಲಿಗೆ ಬರೋದಿಲ್ಲ. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಈ ಪಾರ್ಟು ಮತ್ತು ಈ ಪಾರ್ಟ್, ಈ ಪೋಲ್ ಏನಿದೆ ಅಲ್ವಾ, ಬಹಳಷ್ಟು ಐಸಿಂದ ಕವರ್ ಆಗಿರುತ್ತೆ. ಬಿಕಾಸ್ ರೇಡಿಯೇಷನ್ಸ್ ಅಲ್ಲಿಗೆ ಜಾಸ್ತಿ ಕವರ್ ಆಗಲ್ಲ. ಅದಕ್ಕೆ ನಾವು ಇದನ್ನು ಫ್ರಿಜಿಡ್ ಝೋನ್ ಅಂತ ಕರಿತೀವಿ. ಇದನ್ನು ಕೂಡ ಫ್ರಿಜಿಡ್ ಝೋನ್ ಅಂತ ಕರಿತೀವಿ. ದಿಸ್ ಮಚ್ ಇಸ್ ದೇರ್. ಅಗೇನ್ ನೆಕ್ಸ್ಟ್ ಬರುತ್ತೆ ಭೂಮಿದು ರೆವಲ್ಯೂಷನನ್ನು ನೋಡ್ತಾ ಹೋದ್ವಿ ಅಂತಂದರೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ. ಬಟ್ ಇವೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂದರೆ ಅಪ್ಕಮಿಂಗ್ ಇದೇ ಬೇಸ್ ಮೇಲೆ ನಮಗೆ ಬಹಳಷ್ಟು ಕಾನ್ಸೆಪ್ಟ್ಸ್ ಬರ್ತಿರ್ತವೆ. ಸೊ ಫಾರ್ ದ್ಯಾಟ್ ರೀಸನ್ ಇದು ನಮಗೆ ಫಂಡಮೆಂಟಲ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ನಮ್ಮದು ಹೀಟ್ ಝೋನ್ಸ್. ಓಕೆ, ಅರ್ತ್ ಮೇಲಿರುವಂಥ ಹೀಟ್ ಝೋನ್ಸ್. ಓಕೆ, ಲೆಟ್ಸ್ ಗೋ ಅಹೆಡ್. ದಿಸ್ ಇಸ್ ಆಲ್ ಅಬೌಟ್ ಟೈಮ್ ಝೋನ್ಸ್. ಓಕೆ, ಸ್ಟ್ಯಾಂಡರ್ಡ್ ಟೈಮ್, ಲೋಕಲ್ ಟೈಮ್,